ಹುಶ್ಯಪ್ಪ ಬಿಸಿಲಾಗ ಹೊಲದಾಗ ಕೆಲಸ ಮಾಡಿ ಬರ್ಕೊಡ್ದ ಬೆವರು ಇಳಿದು ಬಿಡ್ತೈತೆ ನೋಡಿ. ಇಲ್ಲೇ ಸ್ವಲ್ಪ ನಿಧಾನ ಕುಂತ ಮಾಡ್ತೀನಿ. ಲಕ್ಷ್ಮಿ ಲಕ್ಷ್ಮಿ ಸ್ವಲ್ಪ ಬಾಯಿ ಲಕ್ಷ್ಮಿ. ಬಂದ್ರಿ. ಈಗ ಬಂದ್ರಿ, ಬರ್ರಿ ಬರ್ರಿ. ಕೈಕಾಲು ಮೊತ್ತಿ ತೊಳ್ಕೊತೀರಿ, ನೀರು ತೊಗೊಂಬರ್ಲ್ರಿ. ಹ್ಞೂ ಲಕ್ಷ್ಮಿ, ಭಾಳ ಸುಸ್ತಾಗೈತಿ, ಸ್ವಲ್ಪ ಮುಕ್ಕೊಂಡೆ ಹೇಳ್ತೀನಿ ನಾನು. ಅಯ್ಯೋ ಹೌದ್ರಿ, ಬಿಸಿಲು ಒಂದು ಭಾಳ ಐತ್ರಿ. ಹ್ಞೂ ಬಿಸಿಲು ಭಾಳ ಅಲ್ಲ, ಆಳುಗಳು ಮಾತು ಕೇಳೋದಿಲ್ಲ, ನೀರು ಹಾಸೋದು ಆಮ್ಯಾಗ ಹರಿ ಮಾಡೋದು ನಾನೇ ಮಾಡೀನಿ. ಇವತ್ತು ಸುಸ್ತಾಗ್ಬಿಡ್ತಪ್ಪ, ನನಗೆ ಭಾಳ ಇದಾಗತ್ತೈತಿ ಲಕ್ಷ್ಮಿ. ಸ್ವಲ್ಪ ನೀರು ತೊಗೊಂಡು ಬಂದು ಕೊಡು. ನೀರು ಕೊಡೋದು ಇಲ್ಲೇ ಅಡ್ಡ ಹಾಕ್ತೀನಿ. ಅಲ್ರಿ, ಅಲ್ಲಿ ಬೆಡ್ರೂಮ್ ಒಳಗೆ ಬರ್ರಿ ಅಲ್ಲ. ಇಲ್ಲ ಇಲ್ಲ ಅಲ್ಲ ರೀ, ನಿಮ್ಮ ಜೊತೆ ಏನೋ ಮಾತಾಡ್ಬೇಕಿತ್ತ. ಮಾತಾಡ್ಬೇಕಿತ್ತ? ಹೇಳ ಲಕ್ಷ್ಮಿ, ಏನಾತ? ಅದ ಗೀತಾ ಅದಾಳಲ್ಲ, ಆಕಿ ನಾನು BCom ವಲ್ಯ ನಾನು ಇಂಜಿನಿಯರಿಂಗ್ ಮಾಡ್ತೀನಂತಂದು ಅನ್ನಕತ್ತಾಳ್ರಿ. ಹಾಂ, ಇಂಜಿನಿಯರಿಂಗ್ ಮಾಡ್ತಾಳಂತ? ಅಲ್ಲ ಲಕ್ಷ್ಮಿ, ಹಿರಿಯವಂಗ ಇಂಜಿನಿಯರ್ ಚಲೋ ಆಕತ್ತಂತ ಇಂಜಿನಿಯರಿಂಗ್ ಮಾಡಿಸೀನಿ. ಅವ 3 ವರ್ಷ ಆತ ಇಲ್ಲೇ ಮನ್ಯಾಗ ಅದಾನ, ಎಲ್ಲಿ ಕೆಲ್ಸಕ್ಕೂ ಹೋಗೋಲ್ಲ, ನನಗೆ ನೆರವಾಗಕ್ಕೆ ಹೊಲಕ್ಕೂ ಬರೋಲ್ಲ, ಬರೀ ಆದ ಇದು ಅಂತಂದು ಊರಾಗ ಅಡ್ಡಾಡಕತ್ತಾನ ಲಕ್ಷ್ಮಿ. ನೋಡಾಕತ್ತಿ ಇಲ್ಲ, ನಾನು ಒಬ್ಬನ ಎಷ್ಟು ಕಷ್ಟಪಟ್ಟು ನಡ್ಸಾಕತ್ತೀನಿ. ಅಲ್ಲ, ಊರ ಮಂದಿಗೆ ಮ್ಯಾಗಿನ ಇದಕ್ಕೆ ದೊಡ್ಡ ಮನಿ ಅಂತ ಕಾಣ್ತೈತಿ. ನಾವೆಷ್ಟು ಕಷ್ಟ ಅನುಭವಿಸಾಕತ್ತೀವಿ ಅಂತಂದು ದುಡಿಯವಂಗ ನನಗ ಗೊತ್ತು. ಹೌದ್ರಿ, ನಾನು ಎಷ್ಟು ಹೇಳಿನ ರಾಜುಗ, ಹೋಗಪ್ಪ ಹೋಗ ಕೆಲ್ಸಕ್ಕೆ ಹೋಗಂತಂದ, ಬರೀ ಅವ ಇಲ್ವೇ ಅವ್ವ ಕೆಲ್ಸಕ್ಕೆ ಹೋದ್ರೆ ಏನು ಸಾಧಿಸೋಕ್ಕಾಗಿಲ್ಲ, ನಾ ಅದನ್ನು ಸಾಧಿಸ್ತೀನಿ ಇದನ್ನು ಸಾಧಿಸ್ತೀನಿ, ಮೊಬೈಲ್ನಾಗ ಅದೇನೋ ಹಾಕ್ಕಾರಂತವ ಹಂಗೆ ಅನ್ನಕತ್ತಾನ್ರಿ ಅವ. ಏನು ಹಾಕ್ಕಾನ ಲಕ್ಷ್ಮಿ? ಹೋಗಿ ದುಡಿದ್ರೆ ಬೆಂಗಳೂರಾಗ ದುಡಿದ್ರೆ 30-40 ಸಾವಿರ ರೂಪಾಯಿ ಪಗಾರ ಕೊಡ್ತಾರೆ. ನಮ್ಮ ಬಸಪ್ಪನ ಮಗನ ಕೇಳೀನಿ, ಅವನ ಮಗ ಆರಾಮದಾನಂತಲ್ಲೇ. ಏನನ್ರಿ, ಹುಡುಗರಿಗೆ ನಾವು ಹೇಳಿದ್ದ ತೆಲಿಗೆ ಹತ್ತುದಿಲ್ಲ. ಏನು ಮಾಡೋದು, ಆಯ್ತು, ನಮ್ಮ ಕರ್ತವ್ಯ ಕಲಿಸುವಂಗೆ ಕಲಿಸೋನಲ್ವ. ಮುಂದಿಂದ ಅವ್ರ ಹಣೆ ಬರ. ಈಗ ಏನು ಮಾಡ್ತಾಳಂತ ಗೀತಾ? ಅದೇನ ಇಂಜಿನಿಯರಿಂಗ್ ಮಾಡ್ತಾಳಂತ್ರಿ, ಅದಕ್ಕೆ ಸ್ವಲ್ಪ ರೊಕ್ಕ ಬೇಕಾಗಿತ್ತ, ಫೀಸ್ ಕಟ್ಟಾಕ ಅಂತಂದು ಅನ್ನಕತ್ತಿದ್ಲ್ರಿ. ಹೌದನಾ? ಎಷ್ಟಾಗತ್ತ ಫೀ? ಸ್ವಲ್ಪ ತಡೀರಿ, ಅಕ್ಕಿನ ಕರಿತೀನಿ, ನೀವು ಅಕ್ಕಿನ ಕೇಳ್ಬಿಡ್ರಿ. ತಂಗಿ ಗೀತಾ, ತಂಗಿ ಗೀತಾ ಬಾಯಿಲ್ವೇ? ಹಾಂ ಅಪ್ಪ, ಕರೆದ್ರಿ? ಮಗಳ ಏನ ಇಂಜಿನಿಯರಿಂಗ್ ಹಚ್ತೀನಿ ಅನ್ನಕತ್ತಿ ಅಂತಲ್ಲ? ಹ್ಞೂ ರೀ ಅಪ್ಪ, ಆಕಿ ನನ್ನ ಫ್ರೆಂಡ್ ಇಂಜಿನಿಯರಿಂಗ್ ಹಚ್ಚನ ಅನ್ನಕತ್ತಾಳ್ರಿ, ಅದಕ್ಕೆ ನಾನು ಅದನ್ನ ಹಚ್ಬೇಕಂತ ಡಿಸೈಡ್ ಮಾಡೀನಿ ರೀ. ಅಲ್ವೇ ಅವ, ನಿಮ್ಮ ಗೆಳತಿ ಹಚ್ತಾಳಂತ ಅಷ್ಟೇ, ನಾನು ನಿನಗೆ ಆಸಕ್ತಿ ಐತಂತ ಅಷ್ಟೇ ಅಂದರಿ ಅಪ್ಪ. ನನಗೂ ಆಸಕ್ತಿ ಐತ್ರಿ, ಒಬ್ಬಾಕೆ ಹೋಗೋಕ್ಕಾಗಲ್ಲಲ್ರಿ, ಅದ್ರ ಸಂಬಂಧ ಹಚ್ತೀನಿ ರೀ. ಹೌದನಾ? ಎಲ್ಲಿ ಹಚ್ಬೇಕಂತ ಮಾಡಿವ? ಅಪ್ಪ ರೀ, ಅದು ಎಲ್ಲಿ ಅಂದ್ರೆ ಬೆಂಗಳೂರು ಹಚ್ಬೇಕಂತ ಮಾಡೀನಿ ರೀ, ಅದಕ್ಕೆ ಸ್ವಲ್ಪ ಫೀಸ್ ಬೇಕಾಗಿತ್ತು ರೀ. ಬೆಂಗಳೂರು ತಂಗಿ? ಅಲ್ಲ, ಇಲ್ಲೇ ಹುಬ್ಳ್ಯಾಗ ಅದಾವಲ್ಲ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಅದಾವಲ್ಲ, ಅಲ್ಲೇ ಹಾಸ್ಟೆಲ್ ಮಾಡ್ಕೊಂಡಿರು ಸಮೀಪಕ್ಕತಿ ನಮ್ಮೂರಿಗೆ ಹುಬ್ಳಿಗೆ. ನಾನು ಅವಾಗ ಹೋಗಿ ಬರೋದು ಹೋಗೋದು ಮಾಡ್ತೀನಿ, ನೀನು ಊರಿಗೆ ಬರೋದು ಹೋಗೋದು ಮಾಡಕ್ಕಂತೇಕ ನೋಡುವ ಮತ್ತೆ. ಅಂದರಿ ಪಾಪ, ಅಲ್ಲೇ ಬೆಂಗಳೂರಾಗ ಆದ್ರೆ ಗೌರ್ಮೆಂಟ್ ಸೀಟ್ ಸಿಗತ್ರಿ ನನಗೆ, ಇಲ್ಲಿ ಆದ್ರೆ ಪ್ರೈವೇಟ್ ಸೀಟ್ 70,000 ರೂಪಾಯಿ ತುಂಬೇಕ್ರಿ 1 ವರ್ಷಕ್ಕೆ. ಹಿಂಗಾಗಿ ಖರ್ಚು ಭಾಳ ಆಕತ್ತಂತಂದು ಸುಮ್ಮ ನಾನು ಅದಕ್ಕೆ ಬೆಂಗಳೂರು ಹೋಗ್ತೀನಿ ರೀ. ಖರ್ಚು ಭಾಳ ಆಕತ್ತೆ ಅಂತಂದು ಬೆಂಗಳೂರಿಗೆ ಹೋಗ್ಕೆ? ಯವ್ವ ಬೇಡ, ನೀನು ನನಗೆ ಒಬ್ಬಾಕೆ ಮಗಳು, ನೀನು ಇಲ್ಲೇ ಕಲಿ. ನಾನು ರೊಕ್ಕ ಅದಲ್ಲ ಇಲ್ಲಿ ಎಷ್ಟು ಆಕತಿ? 70,000 70 ಯಾಕೆ 80 ಹೋಗಲ್ದ. ನಿನಗೆಲ್ಲ ರೊಕ್ಕ ನಾ ಹೊಂದಿಸ್ತೀನಿ, ನೀ ಇಲ್ಲೇ ಕಲಿಯವ. ದೂರ ಎಲ್ಲ ಹೋಗಾಕೋಬೇಡ, ನಮ್ಮಂತಂದಾಗ ಹೆಣ್ಮಕ್ಳನ್ನ ದೂರಿಟ್ಟ ಕಲಿಸಿಲ್ಲ. ನಾ ಏನಾರ ಮತ್ತೆ ದೂರಿಟ್ಟು ಕಲಿಸಿನ ಅಂದ್ರೆ 4 ಮಂದಿ 4 ಥರ ಮಾತಾಡ್ತಾರ. ಬೇಡವ ಯವ್ವ. ಅಲ್ರಿ, ಆಕಿ ಬೆಂಗಳೂರ ಹೊಕ್ಕಿನಂತಾಳ, ಹೋಗ್ಲಿ ಬಿಡ್ರಿ. ಲಕ್ಷ್ಮಿ, ನಿನಗೆ ಗೊತ್ತಾಗೋದಿಲ್ಲ, ನೀನು ಸುಮ್ಮನಿರು. ನಾವು 4 ಮಂದಿ ಜೊತೆ ಮಾತಾಡಿ 4 ಮಂದಿಗೆ ಕೇಳಿ ಎಲ್ಲ ಹೇಳಿರ್ತೀನಿ. ಬೇಡ, ಆಕಿ ಇಲ್ಲೇ ಕಲೀಲಿ. ತಂಗಿ ನೋಡುವ, ನೀ ಇಲ್ಲೇ ಕಲಿ. ಪಾಪ ರೀ, ಅದು ಫೀಸ್ ಭಾಳ ಆಕತ್ರಿ, ಆಮೇಲೆ ಇಲ್ಲಿ ಆದ್ರೆ ನನ್ನ ಫ್ರೆಂಡು ಹಚ್ಚಂಗಿಲ್ರಿ. ತಂಗಿ, ಅವ್ರದ್ದು ವಿಚಾರ ಮಾಡ್ಬೇಡ, ಆಕಿ ಎಲ್ಲಿ ಹಚ್ತಾಳ ಹಚ್ಕೊಳಕ್. ನೀ ಇಲ್ಲೇ ಹಚ್. ಏನು ನನಗೆ ನಿನ್ನ ಬಿಟ್ಟು ಇರೋದು ಆಗೋದಿಲ್ಲ. ಆಮ್ಯಾಗ ನಾನು ನೆನೆಸ್ಕೊತ್ ಕುಂದ್ರದು ನೀ ಪಟ್ನ ಬರೋಕ್ಕಾಗಲ್ದದ್ದ. ಮೊದ್ಲ 500-600 ಕಿಲೋಮೀಟ್ರ್ ಐತವ, ರಾತ್ರಿ ಕುಂತ ಅಷ್ಟು ಬೆಳಗ್ಗೆ ಹೋಗ್ತೀವಿ. ಬೇಡ. ಹ್ಞೂ ರೀ ಪಾಪ, ಇಲ್ಲೇ ಟ್ರೈ ಮಾಡ್ತೀನಿ ರೀ, ನಾನು ಸೀಟ್ ಸಿಗ್ತಾವನ ಅಂತಂದು ಕೇಳಿ ನೋಡ್ತೀನಿ ರೀ. ನೋಡ, ಗೌರ್ಮೆಂಟ್ ಸಿಕ್ಕರೆ ಹಂಗೆ, ಇಲ್ಲ ಪ್ರೈವೇಟ್ ಹಚ್ಚುನು, ನಾನು ನಿನಗೆ ರೊಕ್ಕ ಹೊಂದಿಸ್ಕೊಡ್ತೀನಿ. ಏನು? ಹ್ಞೂ ರೀ ಪಾಪ, ಆಯ್ತು ರೀ.
ಯಾಕೆ ಲಕ್ಷ್ಮಿ ಇಲ್ಲೇ ಎದುರಿಗೆ ಬಂದ್ಬಿಟ್ಟು ಟಕ್ ಅಂತಂದ? ಅಲ್ರಿ ಮೊದ್ಲ ನಿಮ್ಗೆ ರೊಕ್ಕದ ತ್ರಾಸ ಐತಿ ಅಂಥದ್ರಾಗ ಮಗಳ ಅಲ್ಲೇ ಬೆಂಗ್ಳೂರಿಗೆ ಹೋಗಿ ಕಲಿತೀನಿ ಫೀಸ್ ಕಡಿಮೆ ಐತಿ ಅಂತಂದು ನಮ್ಮ ಅಪ್ಪಗೆ ಹಗಾರ ಆಗ್ಲಿ ಅಂತಂದು ಪಾಪ ಆ ಹುಡುಗಿ ಅಲ್ಲಿ ಹಚ್ತೀನಂದ್ರೆ ನೀವೇನ್ರಿ ಬ್ಯಾಡ ತಂಗಿ ಎಷ್ಟಾದ್ರಾಗ್ಲಿ ನಾನು ನಿನಗಿಲ್ಲೇ ಹಚ್ಚಿಸ್ತೀನಿ ರೊಕ್ಕ ಇಲ್ಲೇ ಕೊಡ್ತೀನಿ ಅಂತ ಅಂದ್ರಿ ಅಲ್ರಿ ನೋಡ್ ಲಕ್ಷ್ಮಿ, ಹೆಣ್ಮಕ್ಳನ್ನ ನಾವು ಅಲ್ಲಿ ಮಠ ಕಳಿಸಿಲ್ಲ. ನಮ್ಮ ಅಪ್ಪನೂ ಕಳಿಸಿಲ್ಲ, ಯಾರೂ ಕಳಿಸಿಲ್ಲ. ನನಗೂ ಅಲ್ಲಿ ಮಠ ಕಳ್ಸಕ್ಕೆ ಹೆದರಿಕೆ ಆಕತಿ. ಅಂತಾದ್ರೊಳಗ ಬೆಂಗಳೂರಾಗ ನಮಗೆ ನೆಂಟ್ರಿಸ್ಟ್ರ ಯಾರೂ ಇಲ್ಲ. ಅದಕ್ಕೆ ಸುಮ್ಮ ಇಲ್ಲೇ ಹಚ್ಬಿಡುನ, ಏನಾತ? ಅಲ್ರಿ ರೊಕ್ಕ ನಿಮ್ಗ ಭಾಳ ಆಕತ್ ನೋಡ್ರಿ. ಏನು ಆದ್ರ ಆಗವಲ್ದ ಕಳ ಲಕ್ಷ್ಮಿ. ಅಲ್ಲ ಮಗ ಕಳ್ಸಿನಿ 5 ಲಕ್ಷ ರೂಪಾಯಿ ಕೊಟ್ಟು. ನಿನ್ನ ಮಗಳಿಗೆ ಏನಾಗುತ್ತ? ಇರ್ಲಿ ನಾ ಹೆಂಗ ಮಾಡ್ತೀನಿ, ದುಡ್ಡು ಅಡ್ಜಸ್ಟ್ ಮಾಡ್ತೀನಿ. ಹೋಗ್ ನೀನು ಸ್ವಲ್ಪ ನೀರು ತೊಗೊಂಬೋಗ್ ನಂಗೆ ಕುಡಿಯಕ್ಕೆ. ಹ್ಞೂ ರೀ. ಪಾಪ ರೀ. ಹೇಳ್ರಾಜು. ಅಪ್ಪ ಅದು ಒಂದು 500 ರೂಪಾಯಿ ಬೇಕಾಗಿತ್ತ. ಸ್ವಲ್ಪ ಮೊಬೈಲ್ ರಿಚಾರ್ಜ್ ಇದ್ದು ಸ್ವಲ್ಪ ನಂದು ಖರ್ಚಿತ್ತ, ಅದಕ್ಕೆ. 500 ರೂಪಾಯ? ಮೊಬೈಲ್ ರಿಚಾರ್ಜ್ 500 ರೂಪಾಯಿ ಆಗೈತನಲ್ಲಿ? ಹ್ಞೂ ಅಪ್ಪ, ಅದು ತುಟಿ ಆಗೈತಿ. 400 ರೂಪಾಯಿ ಆಗೈತೆ. 100 ರೂಪಾಯಿ ಕಟಿಂಗ್ ಮಾಡಿಸ್ಕೊಳಕ್ ಬೇಕಾಗಿತ್ತು. ಕಟಿಂಗ? ಮತ್ತು ಮಾಡಿಸ್ಕೊಂಡೆಲ್ಲ, ಕೂದಲೆಲ್ಲ ಎದ್ದು ನಿಂತಾವು, ಸಣ್ಣ ಆಗ್ಯಾವು. ಇಲ್ಲಪ್ಪ, ಈ ಕಡೆ ಕಿವಿ ಕಡೆ ಭಾಳ ಆಗ್ಯಾವ, ಅದಕ್ಕೆ ಕಿವಿ ಕಡೆ ಸ್ವಲ್ಪ ಮಾಡಿಸ್ಕೊಂಡ್ ಬರ್ಬೇಕು. ಹಿಂಗಾಗಿ ರೊಕ್ಕ ಬೇಕಾಗಿದ್ದು. ಹೌದಾ, ಆಯ್ತಾಳ. ಅಲ್ಲೇ ನಿಮ್ಮ ಅವ್ವನ ಕಡೆ ಸಾಸಿವೆ ಡಬ್ಬ್ಯಾಗ ಇಟ್ಟಿರ್ತಾಳ, ತಗೋ ಹೋಗು. ಹ್ಞೂ ಅಪ್ಪ, ಆಯ್ತು. ಇದ ತಮ್ಮ ರಾಜು. ಅಪ್ಪ, ಮತ್ತು ಕೆಲಸದ್ದು ಏನಾಯ್ತು? ನೋಡಾಕತ್ತಿ ಇಲ್ಲ? ನೋಡಾಕತ್ತೀನಪ್ಪ. ಅವ್ರ ಯಾಕೆ ಇಂಟರ್ವ್ಯೂವಾಗ ಕರಿವಲ್ರ, ಹಿಂಗಾಗಿ ನಾ ಇಂಟರ್ವ್ಯೂ ಅರ್ಜಿ ಹಾಕೋತಾ ಇದ್ದೀನಿ. ಹೋಗೋಣ, ಅವ್ರ ಕರ್ಯಾನ ಹೋಗ್ತೀನಿ. ಹೌದಾ? ಮತ್ತು ಅವ ನಿಮ್ಮ ದೋಸ್ತ ಹೋದಲ್ಲ ಅವ? ಅಪ್ಪ ಬಿಡಪ್ಪ, ಅವ ಎಲ್ಲ ರೊಕ್ಕ ಕೊಟ್ಟು ಹೋಗ್ಯಾನವ. ಅವ್ರದ್ದೆಲ್ಲ ಸುಮ್ಮ ರೊಕ್ಕ ಕೊಟ್ಟು ಹೋಗೋದಾದ್ರೆ ಎದಕ್ಕೆ ಹೋಗ್ಬೇಕು ನಾವು? ನಾವು ಹೋಗಾಕ ಕೆಲಸ ಮಾಡಕ್ಕೆ ರೊಕ್ಕ ಸಂಬಂಧ ಹೋಗ್ತೀವಿ. ರೊಕ್ಕ ಕೊಟ್ಟು ಹೋಗೋದಾನ ಕೆಲ್ಸಕ್ಕೆ? ಕೆಲಸ ಮಾಡಿ ರೊಕ್ಕ ತೊಗೋಬೇಕು. ಏನೋ ಹೇಳ್ತಪ್ಪ. ನೋಡು, ಇಂಜಿನಿಯರಿಂಗ್ ಮುಗಿದ 3 ವರ್ಷ ಆಯ್ತು. ನನಗೂ ವಯಸ್ಸಾಗಕ್ಕೆ ಬಂದು ನಿನಗೆ ಇಂಜಿನಿಯರಿಂಗ್ ಕಲಿಸಿ ಎಲ್ಲ ಕೈ ಖಾಲಿ ಮಾಡ್ಕೊಂಡೀನಿ. ನೋಡಿ, ಈಗ ತಂಗಿಗೆ ಇದಕ್ಕೆ ಹಚ್ಬೇಕು, ಇಂಜಿನಿಯರಿಂಗ್ ಹಚ್ಬೇಕಂತ ನಾಕತ್ತಾಳಕಿನು. ಯಾರ ಈಕಿಗೆ? ಈ ಮಂಗ್ಯಾಗ ಇಂಜಿನಿಯರಿಂಗ್ ಮಾಡಬೇಡನಪ್ಪ. ಕೆಲಸ ಸಿಗೋದು ಭಾಳ ಕಠಿಣ ಐತಿ ಈಗ. ಅಪ್ಪ MBBS ಮಾಡ್ಸುನು. MBBS? ತಮ್ಮ ಅದು ಹಂಗೆ ಉದ್ದಕ್ಕೆ ಕಲ್ಕೊಂತ ಹೋಗೋದಾಕತ್ತಲ್ಲೋ. ಏನಿಲ್ಲ, 5-6 ವರ್ಷನಾಗ ಮುಗಿತೈತಿ. ಇಂಜಿನಿಯರಿಂಗ್ ಇದನ್ನ ಮಾಡ್ರೆ ಮತ್ತು ಕೆಲಸ ಸಿಗಾಕ 2-3 ವರ್ಷ ಆಗುತ್ತೆ ನೋಡಪ್ಪ. ಏನತ್ತಮ್ಮ, ಆಕಿ ಮಾಡ್ತೀನಿ ಅಂದಾಳ, ಆಕಿ ಇಂಟ್ರೆಸ್ಟ್ ಅಂತ. ನಾ ಇಂಜಿನಿಯರಿಂಗ ಮಾಡ್ತೀನಲ್ಲ, ಅದಕ್ಕೆ ಹ್ಞೂ ಅಂತಾನೆ. ನೋಡಪ್ಪ, ನೀನು ಅಂದರೆ ಎಲ್ಲಾರ ಒಂದು ಕೆಲಸ ಇದನ್ನು ಮಾಡ್ಕೊ. ಅಂಕತನ ನನ್ನ ಜೊತೆ ಹೊಲಕ್ಕಾರ ಬಾ. ಅಪ್ಪ ಸ್ವಲ್ಪ ನಾ ಹೊಲಕ್ಕೆ ಬಂದು ಮತ್ತು ನಂದು ಕರ್ಗ ಆಗ್ಬಿಡ್ತೀನಿ ಅದಕ್ಕೆ. ಹೌದಲ್ಲ, ಕರ್ಗ ಹಾಕ್ತಿರಲ್ಲ. ಆಯ್ತಳ. ಇನ್ನೂ ಸ್ವಲ್ಪ ದಿನ ಅಪ್ಪ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಇಂಟರ್ವ್ಯೂ ಕೊಡಾಕತ್ತೀನಿ, ಅರ್ಜಿ ಹಾಕತ್ತೀನಿ. ಕೆಲಸ ಸಿಗೋಣ, ಹೋಗ್ತೀನಿ. ತೋ ಏನು ಮನಿ ಇಟ್ಟಾರ? ಅಲ್ಲ, ಮನ್ಯಾಗ 2 ಹೆಣ್ಮಕ್ಳು ಅದಾರ, ಮಾಡಾರ. ಒಂದೀಟು ಕಸ ಹೊಡಿಗಿಲ್ಲ, ನೀರು ಹೊಡೆದಿಲ್ಲ, ಒರೆಸಿಲ್ಲ, ನೆಲ ಒರೆಸಿಲ್ಲ. ಅಲ್ಲ, ಈ ಮನ್ಯಾಗ ಮಾಡಾರ ದಿಕ್ಕಿಲ್ಲೇನ? ಇಲ್ಲಿ ಗಿಡ ನೋಡಿ ಹೆಂಗ ಬಾಡೈತಿ. ಯಪ್ಪ ಯಪ್ಪ ಯಪ್ಪ, ಏನು ಹೇಳುದ ಈ ಮನ್ಯಾಗ? ಏನಾರ ಹೇಳಿದ್ರ ಹಂಗಾಕ್ ಮಾತಾಡ್ತೀರಿ ಅತ್ತಿ ಅಂತಂತಾರ. ನಮ್ಮ ಕಾಲದಾಗಿನ ಹಂಗಿಲ್ಲ ಈಗಿನ ಸ್ವಸ್ತ್ಯಾರ. ಏನಜ್ಜಿ, ಏನ ಒಟ್ಕೊಡಾಕತ್ತಿಯಲ್ಲ, ನೀ ಮಾತಾಡಿದ್ದ ಅಲ್ಲಿ ಕೇಳ್ಸಾಕತ್ತೈತಿ, ನಮ್ಮ ಅವ್ಗೂ ಕೇಳ್ಸಾಕತ್ತೈತಿ. ಅಯ್ಯ, ಕೇಳಿಸ್ಲಿ ಬಿಡಬೇ, ಏನ ಹೆದರಿಕೆನ? ನಾನು ಅವ್ರ ಅತ್ತೆದೀನಿ. ಅಲ್ಲ, ಇಷ್ಟ ದೊಡ್ಡ ಮನೆ ಐತಿ, ಕಸ ಹೊಡ್ದಕ್ ಬರಂಗಿಲ್ಲ ಇದನ್ನ, ಹಂಗ ಇಟ್ಟಿರಲ್ಲ ಧೂಳು. ಅಜ್ಜಿ, ನಮಗ ಎಲ್ಲ ಮನಿ ಕಸ ಹೊಡಿಗೆ ಒರಿಸಿ ರಗಡಾಗಿರ್ತೈತಿ. ಅದು ಇದೊಂದು ಸ್ವಲ್ಪ ಹಿಂದಿನ ಮನಿ ಆಕತ್ತಂತಂದ 2 ದಿನಕ್ಕೆ ಒಂದೇ ಸಲ ಹೊಡಕ್ತೀವಿ. ನಾನು ನಮ್ಮ ಮಮ್ಮಿ ಇಬ್ರ ಮಾಡಾರದೀವಿ. ಏನ? ಹೌದಳವ, ಆತಳ, ನಾನು ಹೊಡಕ್ತೀನಿ. ನೀ ಹೊಡಗಂತ ಹೇಳಿಲ್ಲ ಅಜ್ಜಿ ನಾ ನಿನಗ. ಇರ್ಲಿ ಹೇಳವ, ಆಮ್ಯಾಗಿಂದ ಹೊಡದ. ಆಯ್ತಾ? ನನ್ನ ಮಮ್ಮಗೆ ಎಲ್ಲಿ ಹೋದ? ಬರ್ತಾನ. ಎಟಾರ ಜೀವ ಇಟ್ಟಿ ಅವನ ಮ್ಯಾಗ. ಬರೀ ಅದು ಇದು ಅಲ್ಲಿ ಅಡ್ಡಾಡ್ತಾನ, ಹುಡುಗರು ಕೂಡ ಅಡ್ಡಾಡ್ತಾನ ನೋಡು. ಸ್ವಲ್ಪ ನೀರ ಹೇಳೋಂಗ. ಹೇಳ್ತೀನಿ. ಸ್ಟೇಟ ನಿಮ್ಮ ತಾತನ ಹೋತಾನವ. ನಿಮ್ಮ ಅಜ್ಜನ ಹಂಗ ಬರೇ ಅಲ್ಲಿ ಅಡ್ಡಾಡುದು. ಆದ್ರ ಭಾಳ ಶಾಣೆ ಇದ್ದು ತಂಗಿ ನಿಮ್ಮ ಅಜ್ಜ. ನಮ್ಮ ಅಜ್ಜ ಹೆಂಗಿದ್ದಂತ ನಾನು ನೋಡಿನೂ ಇಲ್ಲ. ದಿವಸ ನೀ ಹೇಳಿದ್ ಕೇಳಿ ತಲೆ ಕೆಟ್ಟೈತೆ ನನಗೆ. ತಲೆ ಕೆಡ್ತೈತೆ ನಿಮಗೆ. ದಿವಸ ಮೊಬೈಲ್ ನೋಡಿ ತಲೆ ಕೆಡೋದಿಲ್ಲ. ಏನಾರ ಹಿರಿಯರು ಏನಾರ ಹೇಳಾಕ್ ಬಂದ್ರೆ ಅವಾಗ ತಲೆ ಕೆಡುತ್ತೆ. ಹೋಗಜ್ಜಿ, ನಂಗೆ ಜಗಳ ತೆಗಿಬೇಡ, ನಂಗೆ ಓದ್ಕೊಳ್ಳೋದೈತೆ ಹೋಗಿನ್ನ. ಈಗಿನಾರ ಹಿಂಗಿರ್ತಾರ ನೋಡು.
ಮನ್ಯಾಗ ಹಿರೇ ಮನುಷ್ಯರಿಗೆ ಕಿಮ್ಮತ್ ಕೊಡುದಿಲ್ಲ. ಈಗ ಗೊತ್ತಾಗಲ್ರಿ ನಿಮಗ. ನಾ ಸತ್ತಿಂದ ಗೊತ್ತಾಕತ್ ನಿಮಗ. ಯವ್ವ ಇಲ್ಲೇ ಕುಂತಿ ಬೇ ಹಿತ್ತಲ್ ಮನ್ಯಾಗ ಅಲ್ಲಿ ಮುಂದೆ ಬರ್ಬೇಕಿಲ್ಲ. ಬಸ್ಸು ಇಲ್ಲಳ, ನಾ ಹಂಗ ಅಡ್ಡಾಡಕತ್ತಿದ್ದೆ. ಇಲ್ಲೇ ಸ್ವಲ್ಪ ಯಾಕೆ ಕಸ ಹೊಡಗಿಲ್ಲ ಅಂತಂದು ಬಯಾಕತ್ತಿದ್ನಿ ನಿನ್ನ ಮಗಳಿಗೆ. ಹ್ಞೂ ಅವ್ವ, ಭಾಳ ದೊಡ್ಡ ಮನೆ ಆಗೈತ. ಕೆಲ್ಸಕ್ಕೆ ಹಚ್ಬೇಕಂದ್ರು ಮತ್ತು ಮನೆ ನಡ್ಸಾಕ ರೊಕ್ಕ ಸಾಕಾಗವಲ್ತ. ಹಿಂಗಾಗಿ ಇವು ಅವ್ರಿಗೆ ಮಾಡಂತ ಹೇಳಿನಿ. ಪಾಪ ಒಂದಿನ ಅದು ಒಂದಿನ ಇವು ಮಾಡ್ತಾರ. ಅಲ್ಲಪ್ಪ ಬಸ್ಸು, ಹೊರಗೆ ನೋಡಿರ ದೊಡ್ಡ ಮನಿ ಅಂತಂದು ಹೆಸರು ಐತಿ ನಮ್ಮ ಮನೆಗೆ. ಇಲ್ಲಿ ನೋಡಿರ ನಾವು 10 ರೂಪಾಯಿಗೂ ಇದನ್ನ ಮಾಡ್ಕೋತ ಒಂದಿತ್ರ ಒಂದಿಲ್ಲ ಅನ್ನೋಂಗೈತಿ. ಯಾವಾಗ ಈ ಕಷ್ಟ ಮುಗಿತೈತಪ್ಪ. ಮೊದಲ ಹಿಂಗಿದ್ದಿಲ್ಲ ಮಂತನ್ ನಮ್ದು. ಎಷ್ಟು ಚಂದಿತ್ತ, ಮನೆ ತುಂಬ ರೇಷನ್ ಇರ್ತಿತ್ತ. ಬೇಕು ಬೇಡ ಎಲ್ಲ ತಿಂತಿದ್ವಿ. ನೋಡಪ್ಪ ನನಗೀಗ ತಿನ್ನಾಕ ಅಡಿಕಿಲ್ಲ. ಬೇವ ಅಂಥದ್ದೇನಾಗಿಲ್ಲ. ಈಗೂ ಚಂದ ಅದೀವಿ ನೋಡವ. ದೇವ್ರು ಹೆಂಗೆ ಆಡಿಸ್ತಾನ ಹಂಗೆ ಆಡ್ಬೇಕು. ನಾವೆಲ್ಲ ಇಲ್ಲೇ ಪಾತ್ರದಾಗ ಒಂದ್ಸಲ ಚಲೋ ತಂಗೆ ಕೊಟ್ಟಿದ್ದ ನಮ್ಮ ಅಪ್ಪನ ಕಾಲದಾಗ. ಈಗ ನನ್ನ ಹಣೆ ಬರ ಸರಿ ಇಲ್ಲ. ನಮಗೆ ಏಟು ಬೇಕು ಕಷ್ಟ ಕೊಡ್ತಾನ. ಇನ್ನು ಹಂಗೆ ಹೋಗೋದು. ಈಗ ನಿನಗೇನು ಬೇಕಾ ಅಡಿಕೆ ಹೋದಿಲ್ಲ, ನಾ ತರ್ತೀನಿ. ಆತು ಯಪ್ಪ, ನಿನಗ ವಜ್ಜಾಕತ್ ಬಿಡ. ನೀನು ಒಬ್ಬನ ದುಡ್ಯಾವ ಮನ್ಯಾಗ. ನಿನ್ನ ಮಗನೂ ಇಂಜಿನಿಯರಿಂಗ್ ಕಲಿಸಿದ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವಂಗೂ ಹೋಗಂದ್ರೆ ಹೋಗವಲ್ಲ ಅವ ಕೆಲ್ಸಕ್ಕೆ. ಏನು ಮಾಡೋದೈತಿ ಬೇ ಮತ್ತು ಹೋಗಂತ ಹೇಳ್ತೀನಿವ. ಇಲ್ಲ ಬಂದು ಹೊಲ್ದಾಗರ ಕೆಲಸಾರ ಮಾಡು, ನನಗೂ ಸ್ವಲ್ಪ ಹಗರಾಕತ್ ಅಂತೀನಿ. ಅವ ಕೇಳವಲ್ಲ. ಅಲ್ವೇ ನಮ್ದು ಟೈಮ ಸರಿ ಇಲ್ಲ. ಹೊಲ ಎಲ್ಲ ಐತಿ, ಆಳೆಲ್ಲ ಕೆಲಸ ಮಾಡ್ತಾರ. ಎಲ್ಲ ಆಳಿಗೆ ಕೊಟ್ಟು ಖಾಲಿ ಆಗ್ಬಿಡ್ತೈತಲ್ಲ, ನಮಗೇನು ಉಳಿದೇ ಇಲ್ಲ. ಆ ಭೂಮಿ ತಾಯಿ ನಮಗೆ ಕೈ ಹಿಡಿಯೋಳ. ಹಿಂಗೆ ರೊಕ್ಕ ಬರ್ತೈತಿ, ಹಿಂಗೆ ರೊಕ್ಕ ಹೋಕತಿ. ಅದು ಎಲ್ಲಿ ಏನಾಗತ್ತೈತೆ ಅಂತಂದು ನನಗೂ ಗೊತ್ತಾವಲ್ತು ಬೇವ. ಹಿಂಗೆ ಯಾಕೆ ಆಗತ್ತೈತೆ ಅಂತನೂ ಗೊತ್ತಾವಲ್ತು. ಏನು ಮಾಡೋದು ಎಲ್ಲ ಬಾ ತಲೆ ಕೆಟ್ಟು ಬಿಟ್ಟೈತೆ ನನಗೂ. ನೋಡಪ್ಪ, ದೇವ್ರ ಕೊಡ್ಬೇಕಂತಂದ ಮನಸ್ಸು ಮಾಡಿದಂದ್ರೆ ನೀ ಹೆಂಗೆ ಇದ್ರು ದೇವ್ರು ಕೊಡ್ತಾನ. ಅದ ದೇವರಿಗೆ ಕೊಡಬಾರ್ದಂತಂದ ಮುನಿಸ್ಕೊಂಡಂತೇಳಿ ನೀ ಎಷ್ಟೇ ಕೆಲಸ ಮಾಡಿದ್ರು ನಿನಗೆ ಲಕ್ಷ್ಮೀ ದೇವಿ ಹತ್ತುದಿಲ್ಲಪ್ಪ. ಅಂಥದ್ದೇನು ನಾ ತಪ್ಪು ಮಾಡಿನವ. ನೋಡೋಣ, ಈ ವರ್ಷರ ಫಸಲು ಚಲೋ ಬಂದ್ರೆ ಆ ಭೂಮಿ ತಾಯಿ ಏನಾರ ಕೈ ಹಿಡ್ದು ಫಸಲು ಚಲೋ ಕೊಟ್ಲಂದ್ರೆ ಅದನ್ನ ಮಾರೆ ಚಲೋ ತಂಗ ರೊಕ್ಕ ಆದ್ರೆ ಎಲ್ಲ ಇದ್ದಿದ್ದ ಸಾಲ ಎಲ್ಲ ಹರಿದ ಮಗಳಿಗೆ ಸಾಲಿ ಹಚ್ಬೇಕಂತ ಮಾಡೀನಿ. ಹೌದಾ? ಯಾರಿಗೆ? ಗೀತಾಗನ? ಹ್ಞೂ ಬೇ, ಆಕಿನೂ ಇಂಜಿನಿಯರಿಂಗ್ ಹಚ್ತೀನಿ ಅಂತ ಅನ್ನಕತ್ತಾಳ. ಅದಕ್ಕೂ ಹೆಚ್ಚು ಕಮ್ಮಿ 2.5 ಲಕ್ಷ 3 ಲಕ್ಷ ರೂಪಾಯಿ ಅಂತ ಇರ್ತಾವೆ 4 ವರ್ಷಕ್ಕೆ. ಅದಕ್ಕೆ ಮತ್ತು ಬೆಂಗ್ಳೂರಿಗೆ ಹೋಗ್ತೀನಿ ಅನ್ಲಕ್ಕಿ. ಮತ್ತು ಇನ್ನೆಲ್ಲಿ ಅಲ್ಲಿ ಕಳ್ಸೋದು? ಬೇಡಪ್ಪ ಬೇಡ, ಬೆಂಗ್ಳೂರಿಗೆಲ್ಲ ದೂರ ಆಕತಿ. ಅಲ್ಲೆಲ್ಲೂ ಯಾರು ನಮ್ಮ ನೆಂಟರು ಇಲ್ಲ. ನೀನ ಎಲ್ಲ ಇದನ್ನ ಮಾಡ್ಕೊಳಕ್ ಹೋಗ್ಬೇಡ, ಇಲ್ಲೇ ಕಳಿಸ್. ಇಲ್ಲೇ ಹುಬ್ಳಿ ಆಗದಾವ್ ನೋಡು. ಸಾಲಿ ಇಲ್ಲೇ ಹಚ್ಚಸ್. ನಾನು ಅದನ್ನ ಅಂದಿನಿ. ಅಷ್ಟ್ರಾಗ ಇವ ಮಗ ಸ್ವಲ್ಪ ಏನಾರ ಕೈಗೆ ಏನಾರ ಸ್ವಲ್ಪ ಪಗಾರ ಕೊಡಾಕತ್ತಂದ್ರೆ ನನಗೂ ಭಾಳ ಹಗಾರಕತಿ. ನನಗೂ ಎಷ್ಟಂತಾರ ದುಡ್ಡಿಲ್ಲವ. ನನಗೂ ವಯಸ್ಸು ಹಾಕಿ ಬಂದು ಒಂದೊಂದ್ಸಲ ತೇಕ್ ಹತ್ತು ಬಿಡ್ತೈತಿ ಹೊಲ್ದಾಗ. ಅದಕ್ಕೆ ನೋಡೋಣ, ಎಲ್ಲ ದೇವ್ರ ಮ್ಯಾಗ ಭಾರ ಹಾಕೋಣ, ಏನಾಕತ್ತಾಗ್ಲಿ. ಯಪ್ಪ, ನಮ್ಮ ಮನೆದೇವ್ರ ಯಾವತ್ತೂ ಕೈ ಬಿಡುದಿಲ್ಲ. ನಾವು ಎಂಥ ಕಷ್ಟಪಟ್ಟೆಲ್ಲ ಬಂದೀವಿ ಗೊತ್ತನ. ಒಂದೊತ್ತು ಊಟಕ್ಕೆ ಪರದಾಡ್ತಿದ್ವಿ ನೀನು. ನಾವು ನಮ್ಮ ಮನ್ಯಾಗ ಕೂಡಿದ್ದಾಗ ಹಿಂಗ ನಮ್ಮ ಅತ್ತಿ ನೀವು ಮನೆ ಬಿಟ್ಟು ಹೋಗ್ಬಿಡ್ರಿ, ನೀವು ಉಪಯೋಗ ಇಲ್ಲ, ನೀವು ಮನ್ಯಾಗ ಕೆಲಸನ ಮಾಡಕ್ಕೆ ಬರೋದಿಲ್ಲ, ಗಂಡ ಹೆಂಡತಿಗೆ ದುಡ್ಡಿದೆ ಇಲ್ಲಿ, ನೀವು ಬರೀ ಕುಂತು ತಿಂತೀರಿ ಅಂತಂದ ಹಿಂಗ ಅಂದ್ಬಿಟ್ಲಪ್ಪ. ನಾನು ನನ್ನ ಗಂಡ ನಿನ್ನ ಮತ್ತು ನಿಮ್ಮ ತಮ್ಮನ್ನ ಹಿಂಗ ಬಂದ್ವಿ ನೋಡಪ್ಪ ನಾವು ಎತ್ಕೊಂಡು. ಸಣ್ಣರಿದ್ರಿ ನೀವು. ಆಮ್ಯಾಗ ಬಂದಿಂದ ಸ್ವಲ್ಪ ಹೊಲ ನಮ್ಮ ಮಾವು ಕೊಟ್ಟ. 1-2 ಗುಂಟೆ ಹೊಲ ಐತೆ ನೋಡಿ, 2-3 ಎಕರೆ ಐತೆ ನೋಡಿ. ಅದ ಹೊಲದಾಗನ ನಿಮ್ಮಪ್ಪ ದುಡು ಸಣ್ಣಾಗೆ ಈ ದೊಡ್ಡ ಮನೆ ಕಟ್ಟಿಸಿದ. ಆಮ್ಯಾಗಿತ್ತ ನಮ್ಮ ಲಕ್ಷ್ಮವ್ವ ಕೈ ಹಿಡ್ಕೊಂತನ ಬಂದ್ಲ, ನಮಗೆ ಚಲೋ ಹಾಕೋತನ ಬಂತ. ಅದಕ್ಕೆ ಇದ ಕಷ್ಟ ಶಾಶ್ವತ ಅಲ್ತಮ್ಮ. ನೀನು ಭಾಳ ತಲೆ ಕೆಡಿಸ್ಕೋಬೇಡ, ಮನ್ಸಿಗೆ ನೋವು ಮಾಡ್ಕೋಬೇಡ. ನಾವೆಲ್ಲ ಚಂದದೀವಿ ಮನ್ಯಾಗ. ನೀ ಚಂದಾಗ ಹೋಗಿ ಹೊಲಕ್ಕೋ ಕೆಲಸ ಮಾಡ. ಮುಂದೆ ದೇವ್ರ ಮ್ಯಾಗ ಭಾರ ಹಾಕೋನು. ಆಯ್ತಳ್ಬೆ, ಆಳ್ಬಾಡ್ ಬಿಡು. ಮತ್ತೆ ಯಾಕೆ ಅಳತಿ ಈಗ? ನಾ ತೆಗ್ದಿದ್ದ ತಪ್ಪಾತ, ನಿನಗೆ ಮುಂದೆ ಹೇಳಿದ ತಪ್ಪಾತ ನನ್ನ ಸಮಸ್ಯೆ. ನಾ ಯಾರ ಮುಂದೆ ಅಂತಾರೆ ಹೇಳಿ? ಇಲ್ಲ, ಸ್ವಲ್ಪ ಹಳೇದೆಲ್ಲ ನೆನಪಾತ. ಅದಕ್ಕೆ ನಾವು ಪಟ್ಟಿದ ಕಷ್ಟದ ಮುಂದೆ ಇದೇನಿಲ್ಲ ತಮ್ಮ. ಅದಕ್ಕೆ ನೀನು ತಲೆ ಕೆಡಿಸ್ಕೋಬೇಡ, ಎಲ್ಲ ಸುದ್ದಾಕತಿ. ಈ ಬರೋ ಫಸಲ್ದಾಗ ಭೂಮಿ ತಾಯಿ ಕೈ ಹಿಡಿತಾಳ. ಸಾಲ ಎಲ್ಲ ತೀರಿಸ್ಕೋ, ಸ್ವಲ್ಪ ಕೈಯಾಗ ರೊಕ್ಕ ಇಟ್ಕೋ. ಏನು? ಹ್ಞೂ ಬೇ, ಆಯ್ತಾಳ. ನೀ ಅಳಬೇಡ, ನಿಂದ್ರಸ. ನಿನಗೆ ಅಡಿಕೆ ಅದೆಲ್ಲ ತೊಗೊಂಬರ್ತೀನಿ. ಹ್ಞೂನಪ್ಪ,
ನನಗೂ ಸ್ವಲ್ಪ ಟೈಮ್ ಪಾಸ್ ಆಗಂಗಿಲ್ಲ. ಇವರೆಲ್ಲ ಮೊಬೈಲ್ ನೋಡ್ಕೊಂಡು ಕುಂತು ಬಿಡ್ತಾರೆ ಹುಡುಗರ. ನನ್ನ ಜೊತೆ ಮಾತಾಡೋಗೂ ಇಲ್ಲ. ಸಣ್ಣದಿದ್ದಾಗ ಚಂದ ಇತ್ತ, ಕರ್ಕೊಂಡು ಹೋಗಿ ಆಟ ಆಡಸ್ಕೊಂಡು ಬರ್ತಿದ್ನಿ, ಚಂದಾಗ ಮಾತಾಡ್ತಿದ್ದು, ನನ್ನ ಜೊತೆನೇ ಇರ್ತಿದ್ದು. ಈಗ ದುಡ್ಡು ಆಗ್ಬಿಟ್ಟಾವಲ್ಲ, ತಾವಾತು ತಮ್ಮ ಮೊಬೈಲ್ ಆತು ಸುಮ್ಮ ಇದ್ದು ಬಿಡ್ತಾವ. ಅದಕ್ಕೆ ಈಗಿನ ಹುಡುಗರ ಹಂಗಲ್ ಬೇವ, ಯಾರಾದರೂ ಹಂಗಲ್ಲ. ಈಗ ನಮ್ಮ ಮನ್ಯಾಗ ಅಷ್ಟ ಅಂತಲ್ಲ, ಎಲ್ಲರ ಮನ್ಯಾಗೂ ಇದ ಹಣೆ ಬರ, ಬರೀ ಮೊಬೈಲ್ ನೋಡ್ತಾವ. ಒಂದನ ಮಾತಾಡ್ತಾರ ಕಟ್ಟಿ ಕುಂತಾಗ ಮಂದಿ. ಇನ್ನ ಮೊಬೈಲಿಂದ ಏನೇನು ಅನಾಹುತ ಹಾಕತ್ತಾವ ನೋಡಿಲ್ಲ. ಆ ಹುಡುಗಿ ಇವನ್ ಜೊತೆ ಓಡೋದ್ಲು, ಈ ಹುಡುಗಿ ಅವನ ಜೊತೆ ಓಡೋದ. ಇವ ಊರಾಗ ತುಂಬ್ಯಾವ. ಏನು ಮಾಡೋದು ಮತ್ತು ಅವ್ರು ಏನು ಬೈಯಾಕತ್ತೆ ಯಾವ ಎದಿ ಮಠ ಬೆಳೆದಿದ್ದ ಮಕ್ಳು ಅದಾರ. ಅವಕ್ಕೆ ಬೆಳೆದ ಅವಕ್ಕೆ ಬೈದ್ರ ಎಲ್ಲರೂ ಹೋಗಿ ಏನಾರು ಮಾಡ್ಕೊಂಡು ಅದೊಂದು ಹೆದರಿಕೆ ನಾವು ಯಾವ ಈಗಿಂದ. ಹ್ಞೂನಪ್ಪ, ಏನು ಮಾಡೋದು? ಮತ್ತು ಹಂಗೆ ಬಂದಂಗೆ ಹೋಗೋದು. ನಂಗೆ ಸ್ವಲ್ಪ ಅಡಿಕೆ ತಂದುಬಿಡ, ನಾ ಟೈಮ್ ಪಾಸ್ ಮಾಡ್ಕೋತ ಕುಂದಿರ್ತೀನಿ. ಮತ್ತು ಅಡಿಕೆಗೆ ಏನಾರ ರೊಕ್ಕ ಕೊಡ್ಲಿ ಅಂತಮ್ಮ? ಬೇಡ ಬೇ, ನನ್ನ ಕಡೆ ಅದಾವ. ನನ್ನ ಕಡೆ ಅದಾವಳ, ನಾ ತೊಗೊಂಬರ್ತೀನಿ. ಏನು ಬೇಡ, ನಿಂಗೆ ನೀ ಇಟ್ಕೊ. ನಿನ್ನ ಪೆನ್ಷನ್ ಬಂದಿದ್ದು ರೊಕ್ಕ ಇರ್ತಾವಲ್ಲ, ನಿನ್ನ ಕಡೆ ಇಟ್ಕೊ. ಹ್ಞೂನಪ್ಪ, ಆಯ್ತಪ್ಪ. ನಾ ಇನ್ನು ಹೋಗಿ ಬರ್ತೀನಿ ಬೇ, ಟೈಮ್ ಆತು. ಮತ್ತು ಬಿಸಿಲು ಹಾಕತಿ. ಲಘು ಲಘು ಯಾರ್ಯಾರು ಬಂದಾರ ನೋಡ್ಕೊಂಡು ಪಟ ಪಟ ಕೆಲಸ ಮಾಡಿಸ್ಕೊಂಡು ಬರ್ತೀನಿ. ಲಕ್ಷ್ಮಿಗೆ ಬುತ್ತಿ ಹೇಳಿನೆ, ನೀವೊಂದ್ಸಲ ನೆನಪು ಮಾಡ್ಬಿಡ. ಆಕೆ ಬರಲಿಲ್ಲ ಅಂದ್ರು ಗೀತಾನ್ ಕಡೆ ಕೊಟ್ಟು ಕಳಿಸ್ಬಿಡಣ. ಹಾಂ ಆಯ್ತಳಪ್ಪ ಬಸ್ಸು, ಹುಷಾರಾಗ ಹೋಗ್ಬಾರಪ್ಪ ನೀನು. ಹ್ಞೂ ಬೇ, ಆತು ಹೋಗ್ಬರ್ತೀನಿ. ನನ್ನ ಕಡೆ ಒಂದು ಪ್ಲ್ಯಾನ್ ಐತ್ಲಿ, ರೊಕ್ಕ ಮಾಡೋದು. ಬಾ ಹೋಗುಂ ಬಾ. ಪ್ಲಾನ್ ರೊಕ್ಕ ಮಾಡ್ದ ಯಪ್ಪ. ನೀ ರೊಕ್ಕ ಮಾಡೋದು ಪ್ಲಾನ್ ಅಂತ ಬಂದ್ರೆ ನಮ್ಮ ಅವ್ವ ನನಗೆ ಬರೀನ ಬರ್ತಾಳೆ. ಬೇಡ ನಾ ಬರೋದಿಲ್ಲ. ನಿನ್ನ ಸವಾಸ ಸೇರಪ್ಪ ಬರ್ತಾಳೆ. ನಮ್ಮ ಅವ್ವನ ಅಂದಾಳ, ನಮ್ಮ ಅಪ್ಪನ ಅಂತಾನ. ಆಮೇಲೆ IPL ಅಂತ ಮಗನ ಅದೇ ಸೋಲ್ಸಿ ರೊಕ್ಕ ನನಗೆ. ಲೇ ಇಶಾ, ವೆಸ್ಟೀಜ್ ಅಂತಂದು ಒಂದು ಕಂಪ್ನಿ ಬಂದೈತಿ ಊರಾಗ. ಅದ ಭಾಳ ಇಲ್ಲ, 2,000 ರೂಪಾಯಿ ಕೊಟ್ಟು ಮೊದಲ ಎನ್ರೋಲ್ ಆಗೋದು. ಏನಪ್ಪ ದೇವ್ರ, ಅಲ್ಲ ತಿನ್ನಾಕ ಅಡಿಕಿಲ್ಲ ಅಂತಂದೆ ನಿನ್ನೆ 100 ರೂಪಾಯಿ ಕೊಟ್ಟಿದ್ನಿ ನನ್ನ ಮೊಮ್ಮಗ. ವಾಪಸ್ ಪತ್ತನ ಇಲ್ಲ ನೋಡು, ಎಲ್ಲಿ ಹಾಳಾಗೋ ಏನು. ರೀ ಏನ್ರಿ ಸ್ವಲ್ಪ ಇಲ್ಲಿ ಬರ್ತೀರನ? ಈಕಿಗೇನಾತ? ಏನು ಲಕ್ಷ್ಮಿ, ಯಾಕೆ ಹಿಂಗೆ ಒದರಾಕತ್ತಿ ಮುಂಜಾನೆ? ಏನಾತ? ಅಲ್ರಿ, ಅಡಿಗೆ ಮನ್ಯಾಗ ನಾನು ಸಾಸಿವೆ ಡಬ್ಬ್ಯಾಗ 500 ರೂಪಾಯಿ ಇಟ್ಟಿದ್ನಿ, ಅದು ಕಾಣವಲ್ತಲ್ಲ, ನೀವು ತಗೊಂಡಿರನ? ಲಕ್ಷ್ಮಿ, ನಾನೇ ಕೊಟ್ಟಿದ್ದಿಲ್ಲ ನನಗೆ 500 ರೂಪಾಯಿ. ನಾನೇ ಕೊಟ್ಟು ನಾನೇ ಯಾಕೆ ತಗೋತೀನಿ? ಮತ್ತೆ ಎಲ್ಲೋಗಿದ್ರಿ ಅದು 500 ರೂಪಾಯಿ? ಅಲ್ರಿ, ನಾನು ಎಣ್ಣೆ ಪ್ಯಾಕೆಟ್ ತರಾಕಂತ ಅಂದು ಇಟ್ಟಿದ್ನಿ, ಮನ್ಯಾಗ ಒಂದು ಚೂರು ಸಂತಿಲ್ಲ, ಎಣ್ಣೆ ಪ್ಯಾಕೆಟ್ ಅಂತ ತರಾಕಂತ ಇಟ್ಟಿದ್ನಿ. ಯಾರು ತಗೊಂಡಾರನ ಏನು? ಅಲ್ಲ ನೀವು ತಗೊಂಡಿದ್ರು ಹೇಳ್ರಿ. ಮತ್ತೆ ತಡಿ ಸಮಾಧಾನ. ನಾ ತಗೊಂಡಿಲ್ಲ, ಅದಕ್ಕೂ ಬಳಸಿಲ್ಲ. ಯಾರು ತಗೊಂಡಿರ್ಬೋದು? ಇನ್ಯಾರ ಯವ್ವ, ನಿನ್ನ ಮಗನ ತಗೊಂಡಿರ್ತ ನೋಡ. ಅಲ್ಲ, ನಾನು 100 ರೂಪಾಯಿ ಕೊಟ್ಟಿದ್ನಿ ಅವಂಗ. ಅಡಿಕೆ ತಗೊಂಬಾರಪ್ಪ, ನನಗೆ ಜಗ್ಯಾಕ ಅಡಿಕೆ ಬೇಕಂತಂದ ತಗೊಂಡು ಹೋದಾವ ಗಪ್ಪ. ಮಗ ರಾಜ ತಗೊಂಡು ಹೋಗ್ಯಾನ ಅನ್ಕೊಂಡಿದ್ದಾನ. ಅಲ್ಲ ಲಕ್ಷ್ಮಿ, ಮೊನ್ನೆರ ಕೇಳಿದವ, ಯಪ್ಪ 500 ರೂಪಾಯಿ ಕೊಡಂತಂದು. ಅದಕ್ಕೆ ನನ್ನ ಕಡೆ ಇದ್ದಿಲ್ಲ. ನೋಡಪ್ಪ ನಿಮ್ಮ ಅವನ್ನ ಕೇಳ, ಅಲ್ಲಿ ಸಾಸಿವೆ ಡಬ್ಬಾಗ ಇಟ್ಟಿರ್ತಾಳ ಅಂತಂದು ಹೇಳಿ ನೋಡ್ ಲಕ್ಷ್ಮಿ. ಅಷ್ಟ್ರಾಗ ನಿನಗೆ ಹೇಳ್ದ ತಗೊಂಡೋಗ್ಬಿಟ್ಟಾನ. ಇತ್ತೀಚೆಗೆ ಭಾಳ ಮಾಡಾಕತ್ತಾನಪ್ಪ ಅವ. ಅಲ್ರಿ, ನಾವೇನ ಕೇಳಿದ್ರ ನಾ ಏನು ಬ್ಯಾಡ ಅಂತಿದ್ನ? ಹೇಳಲ್ದ ತಗೊಂಡು ಹೋಗ್ಯಾನ ನೋಡ್ರಿ ಅವ. ತಂಗಿ ಗೀತಾ, ಯಾಕೆ ಬೇ ಹಾಳಾಕತಿ? ಮಮ್ಮಿ, ನಾನು ಬುಕ್ದಾಗ 50 ರೂಪಾಯಿ ಇಟ್ಟಿದ್ದೆ, ಅದನ್ನು ತಗೊಂಡೋಗ್ಯಾನ ನಿನ್ನ ಮಗ. ನಾ 2 ದಿವಸದಿಂದ ಇಟ್ಕೊಂಡಿದ್ನಿ, ಗೊತ್ತಾ ನಿನಗೆ? ಯವ್ವ ನಾನಗತ್ತಿನ. ಅಲ್ರಿ ನೋಡ್ರಿ, ಈಗ ಅವ ತುಡುಗ್ ಮಾಡಕ್ ನಿಂತು ಬಿಟ್ಟಾನ. ಎಲ್ಲಾರ್ದು ನೋಡ್ರಿ, ಎಲ್ಲಾರ್ದು ರೊಕ್ಕ ಮನ್ಯಾಗ ಒಂದು ರೊಕ್ಕ 1 ರೂಪಾಯಿ ಇಲ್ದಂಗೆ ಮಾಡ್ಬಿಟ್ಟ ನೋಡ್ರಿ. ತಡಿ ಲಕ್ಷ್ಮಿ, ನಾವು ವಿಚಾರಿಸ್ತೀನಿ ತಡಿ. ಅಲ್ಲ, ನೀ ಎಲ್ಲಿಟ್ಟಿದ್ದಿ ರೊಕ್ಕ? ಪಾಪ, ನಾನು ಬುಕ್ನಾಗ ಇಟ್ಟಿದ್ನಿ. ಅದ ನಾನು ಸ್ವಲ್ಪ ಪೆನ್ನು, ಆಮೇಲೆ ಇವನ್ ತಗೊಳ್ಳೋದಿದ್ದು, ಸ್ವಲ್ಪ ನನ್ನ ಆಕ್ಸೆಸರೀಸ್ ತಗೊಳ್ಳೋದಿದ್ದು, ಹಿಂಗಾಗಿ ಬುಕ್ದಾಗ ಇಟ್ಟಿದ್ದೆ. ಇವತ್ತು ನೋಡೋಣ, ಅದ್ರೊಳಗಿಲ್ಲ. ನಾನು ಅಷ್ಟ ರೊಕ್ಕ ಗಳಮ್ ಮಾಡ್ಯಾನ ನಾ ಅನ್ಕೊಂಡಿದ್ನೆ. ನೋಡಿರ ಮನ್ಯಾಗಿನಾರ ಎಲ್ಲಾರ್ದು ಗುಳಮ್ ಮಾಡಿಬಿಟ್ಟಾನಲ್ಲ. ರೀ, ಇದ ಒಂದೇ ಸಲ ಅಲ್ಲವ ಏನ್ರಿ, ಪ್ರತಿ ಸಲ ಹಿಂಗ ಮಾಡಕತ್ತಾನ. ನೀವು ಅವಂಗ ಸಲಿಗೆ ಕೊಟ್ಟಿರಂತ ಭಾಳ ಏರಾಕತ್ತಾನ ನೋಡ್ರಿ. ಮತ್ತು ನಾಳೆ ಈಗ ಸಣ್ಣ ತುಡುಗ್ ಮಾಡ್ತಾನ, ನಾಳೆ ದೊಡ್ಡ ತುಡುಗ್ ಮಾಡಿ ನಿಮ್ಮ ಕುತ್ತಿಗೆಗೆ ತರ್ತಾನ. ಈಗ ನೀವು ಏನಾರ ಮಾಡಿರ ಮಾಡಿ ಹೋತ, ಇಲ್ಲ ಅಂದ್ರೆ ಅವ ಬುದ್ಧಿ ಕಲಿಯಂಗಿಲ್ಲ. ಈಗ ಹೇಳ್ತೀನಿ ನೋಡ್ರಿ. ಅಲ್ರಿ, ಸಾಲಿ ಮುಗಿಸ್ಯ 3 ವರ್ಷ ಆತವ. ಇಲ್ಲೇ ಮನ್ಯಾಗ ಕುಂತಾನ. ಹೋಗ್ಬೇಕು ಅನ್ನೋದು ಇದಿಲ್ಲ ಅವಂಗ, ಬುದ್ಧಿಲ್ಲ, ಬಳದ ಕ್ವಾನ್ ಆಗ್ಯಾನ್ರಿ. ಲಕ್ಷ್ಮಿ, ನಾ ಹೇಳಕತ್ತೀನಿಲ್ಲ, ದಿವಸ ನಾ ನಿನ್ಕಿನ ಜಾಸ್ತಿನೇ ಹೇಳಕತ್ತೀನಿ ಅವಂಗ. ಇನ್ನ ಎಷ್ಟು ಹೇಳ್ದು ಬೆಳೆದ ಮಕ್ಕಳಿಗೆ. ತಂಗಿ,
ಅಳಬೇಡ ಗಪ್ಪಾಗು. ನಿನ್ಗೆ 50 ರೂಪಾಯಿ ಅದಲ್ಲ, ನಾನು ನಿಮ್ಮ ಅಪ್ಪನ ಕಡೆ ಸುದ ಕೊಡಿಸ್ತೀನಿ. ನೀನು ಭಾಳ ಇದನ್ನು ಮಾಡ್ಕೊಳಕ್ ಹೋಗ್ಬೇಡ. ಅಳಬೇಡ. ಅವಂಗ ಮಾಡ್ತೀನವ, ಸ್ವಲ್ಪ ಮನೆಗೆ ಬರಲಿ ಅವ್ ಮಾಡ್ತೀನಿ. ಭಾಳ ಉಡಾಳ್ಗಿರಿ ಭಾಳ ಮಾಡಾಕತ್ತಾನ, ಮಾಡ್ತೀನಿ. ಅಳಬೇಡವ್ವ ನೀನು, ಏನವ್ವ ಅಳಬೇಡ. ಶಾನ್ಯಾಕ್ ನೀ ರೀ. ನೋಡ್ರಿ ಇಲ್ಲಿ ನಿನ್ನ ಮಗ ಮಾಡಿದ್ದ ಕಾರ್ಬಾರಿಗೆ ಹೆಂಗೆ ಮಗಳು ಅಳ್ಕೋತ ಕುಂತಾಳ. ಅಲ್ಲ ಅವಂಗೆ ಹೇಳ್ತಾರಿಲ್ಲ ಸ್ವಲ್ಪ ನೀವು? ಹೇಳ್ತೀನಿ ಲಕ್ಷ್ಮಿ, ಬರ್ಲಿ ಇವತ್ತು ಮನೆಗೆ ಬರ್ಲಿ, ಅವಂಗ ಮಾಡ್ತೀನಿ ಮಗಗ. ಏನು ಹೇಳ್ತಾರ ನೋಡು. ಈಗ ಸಣ್ಣ ತುಡುಗ್ ಮಾಡಾಕತ್ತಾನ. ಈಗ ಏನಾರ ನಾವು ಅನ್ಲಿಕ್ಕಂದ್ರ ನಾಳೆ ಬ್ಯಾಂಕ್ ಗಿಂಕ ದೊರಡೆ ಮಾಡಿ ನಿಮ್ಮ ತಲೆಗೆ ತರ್ತಾನಲ್ಲ, ಅವಾಗ ಗುರ್ತಕತ್ ನಿಮಗೆ. ಅವ್ವ ಹೋಗ್ಲಿ ಬಿಡ, ಹುಡುಗ ಬುದ್ಧಿ ಐತಿ. ಯಾಕಷ್ಟ ರಂಪ ರಾಮಾಯಣ ಮಾಡ್ತೀರಿ? ಮೊದ್ಲ ಬೆಳೆದ ಹುಡುಗ, ಆಮೇಲೆ ನೀವು ಹೊಡಿದು ಮಾಡೋದು, ಆಮ್ಯಾಗ ಏನಾರ ಮಾಡ್ಕೊಂಡಂದ್ರೆ ಇಲ್ಲ ಎಲ್ಲಾರ ಹೋದಂದ್ರೆ ಹೇಳಾರ್ದ ಏನ್ ಮಾಡ್ತಾರಿ? ಈಗ ಮೊದ್ಲ ಊರಾಗ ಆಗೋ ನೋಡಾಕತ್ತಿರಲ್ಲ ಸಮಸ್ಯೆಗಳು ಹೆಂಗಾಕ್ಕಾವ. ಸ್ವಲ್ಪ ಹೊಡೆದ್ರೆ ಏನಾರ ಮಾಡ್ಕೋತಾವ, ಸ್ವಲ್ಪ ಬೈದ್ರೆ ಏನಾರ ಮಾಡ್ಕೋತಾವ. ಎದಕ್ಕೆ ಬೇಕಾ? ಸುಮ್ಮನೆ ನಾ ಎಲ್ಲ ಹೇಳ್ತೀನಿ, ನೀವ ಸುಮ್ಮನಿದ್ ಬಿಡ್ರಿ. ಹಂಗಂತ ಬುದ್ಧಿ ಕಳ್ಸಲ್ದ ಇರಾಕ್ ಬರುತ್ತನ್ಬೇ ಅವ್ವ. ಆಕಿ ಅಜ್ಜಿ ಏನು ಹೇಳೋದಿಲ್ಲ, ಯಾಕೆಂದ್ರೆ ಆಕಿನ ಪ್ರೀತಿ ಮೊಮ್ಮಗವ. ನಾವು ತೊಡಗ್ ಮಾಡಿದ್ರು ಅನ್ನೋದಿಲ್ಲ, ಏನು ಮಾಡಿದ್ರು ಆಕಿಗೆ ಅವಂಗ ಬೈಯೋದಿಲ್ಲ ಆಕಿ. ಅತ್ತಿರಿ ನಿಮ್ಮ ಮೊಮ್ಮಗನ್ನ ವಹಿಸ್ಕೊಂಡು ಬರಾಕತ್ತಿರಲ್ರಿ, ನಾಳೆ ದೊಡ್ಡ ತುಡುಗ್ ಮಾಡಿ ನಿಮ್ಮ ಮನೆಗೆ ತಂದು ಬಿಡ್ತಾನ, ಕುತ್ತಿಗೆ ತರ್ತಾನ. ಅವಾಗ ನಿಮಗೆ ಹಾಲು ಕುಡ್ದಂಗೆ ಖುಷಿ ಆಕತ್ತನ. ಯಾವ ಅವ ಸ್ವಲ್ಪ ನಿಮ್ಮ ಮಾವನಂಗ, ನಿಮ್ಮ ಮಾವನ ಮೊದಲ ತುಡುಗ್ ಮಾಡ್ತಿದ್ದ ಸಣ್ಣ ಮನ್ಯಾಗ, ಆಮ್ಯಾಗ ಶಾಣೆ ಆದಂತ. ಹಿಂಗಾಗಿ ಸಣ್ಣ ಹುಡುಗರ ಬುದ್ಧಿ ಇರ್ತಾವ. ನೀ ಎಲ್ಲ ತಲೆ ಕೆಡಿಸ್ಕೋಬೇಡ್ರ, ನಾ ಎಲ್ಲ ಹೇಳ್ತೀನಿ. ಏನಿಲ್ಲ, ಅವಂಗೆ ಸ್ವಲ್ಪ ಬಿಸಿ ಮುಟ್ಟಿಸ್ತೀನಿ. ಎಷ್ಟು ದಿನ ತಾಳ್ಮೆಯಿಂದ ಇರ್ತಿದ್ನಲ್ಲ, ಈಗ ಭಾಳ ಇದಾಗ್ಬಿಟ್ಟ ನನ್ನ ಮಗ ಅವ. ಸ್ವಲ್ಪ ಬರ್ಲಿ, ಬಂದಿಂದ ಹೇಳ್ತೀನಿ ಅವ್ನ ಮಗ. ಲೇ ಗಿರೀಶ ಬಾಲಿ ಬೇಗಿಲ್ಲೇ. ರಾಜು ಬಾರಾಜು ಒಳಗ ಇಲ್ಲೇ ನಿಂತ್ಬಿಟ್ಟು ಯಾಕ? ಗಿರೀಶ, ನನ್ನ ಕಡೆ ಒಂದು ಪ್ಲಾನ್ ಐತ್ಲಿ, ರೊಕ್ಕ ಮಾಡೋದು. ಬಾ ಹೋಗುಂ ಬಾ. ಪ್ಲಾನ? ರೊಕ್ಕ ಮಾಡ್ದ? ಯಪ್ಪ ನೀ ರೊಕ್ಕ ಮಾಡೋದು ಪ್ಲಾನ್ ಅಂತ ಬಂದೆ ಅಂದ್ರೆ ನಮ್ಮ ನನಗೆ ಬರೀನ ಕೊಡ್ತಾಳ. ಅಲ್ಲಿ ಮನೆ ಸಲ ಗುಂಡಾಡಿ ರೊಕ್ಕ ಮಾಡ್ಬೋದು ಅಂತ ಕರ್ಕೊಂಡು ಹೋದಿ. ಎಟ್ಟೊಂಡ ಮನ್ಯಾಗ ಸಾಲ ಆಗಿತ್ತು. ಅವ್ನು ಭೀಮೆ ಮತ್ತು ಮನೆ ಮಠ ಬಂದಿದ್ದ. ನಮ್ಮ ಅಪ್ಪ ನಾನು ಇನ್ನೂ ಸ್ವಲ್ಪ ಆಗಿದ್ರೆ ಹೊರಗೆ ಹಾಕ್ತಿದ್ದ. ಅವ್ನ ಮಗ ಮನೆ ಮಠ ಬಂದು ರೊಕ್ಕ ಕೇಳಕ. ಅಲ್ಲಿ ನಾ ಹೇಳ್ದಂಗ ಹಾಕಿದ್ರ ಇದನ್ನ ಮಾಡ್ತಿ, ನಾ ಹೇಳ್ದಂಗ ಆಡ್ಲಿಲ್ಲ ಮತ್ತೆ ಅದಕ್ಕೆ ಸೋತಿ. ಬೇಡ ನಾ ಬರುದಿಲ್ಲ. ನಿನ್ನ ಸವಾಸ ಸೇರಕ ಬಂದಾಳ ಮೌನ ಅಂದಾಳ ನಮ್ಮ ಅಪ್ಪನ ಅಂದಾನ. ಆಮೇಲೆ ಮನೆ IPL ಅಂತಂದ ಮಗನ ಅಲ್ಲಿ ಸೋಲ್ಸಿ ರೊಕ್ಕ ನನಗೆ. ಲೇ ಏನು ಮಬ್ಬದಿಲೆ? ನಾ ಹೇಳಿದ ಟೀಮ್ ಯಾವ್ದಾರ ಆಡಿಸಿ ಅನ್ನಿ. ಹೇಳು, ನಾ ಹೇಳಿದ ಟೀಮ್ ಯಾವ್ದಾರ ಆಡಿಸಿ. ನಾ ಹೇಳಿ ಟೀಮ್ ಆಡಿಸಿದ್ದೆ ಅಂದ್ರೆ ಇಷ್ಟೊತ್ತಿಗೆ ಮಗನ ರೊಕ್ಕ ಹಾಕ್ತಿದ್ದು ನಿನಗೆ. ನಡಿ ಇನ್ನೊಂದು ಬೇರೆ ಐತೆ ಬಾ. ಏನು ಬೇರೆ ಐತಿ? ನಾವಲ್ಲಿಪ್ಪ. ಲೇ ಗಿರೀಶ, ನೋಡ ಇದ ಮಾತ. ಆಮ್ಯಾಗ ನನ್ನ ಕಡೆ ರೊಕ್ಕ ಇಲ್ದಾಗ ರೊಕ್ಕ ಬೇಕಾಗ್ಯಾವು ಮಚ್ಚ, ಏನಾರ ಪ್ಲಾನ್ ಹೇಳಂತಂದು ಬರಾಕ್ ಹೋಗ್ಬಾರ್ದ. ಈಗ ಚಲೋ ಪ್ಲಾನ್ ಐತಿ, ಕೇಳಿಸ್ಕೊಂಡ್ರೆ ಹೇಳ್ತೀನಿ. ಪ್ಲಾನ ಏನಂತ ಹೇಳ, ನನಗೆ ಇಷ್ಟ ಆದ್ರಷ್ಟ ಬರ್ತೀನಿ, ಇಲ್ಲಾಂದ್ರೆ ಬರಂಗಿಲ್ಲ. ನೋಡಿ ಗಿರೀಶ, ಮಸ್ತ್ ಅಪಾರ್ಚುನಿಟಿ ಐತಿ. ಇದನ್ನು ಮಿಸ್ ಮಾಡಿದಿ ನಿನ್ನ ಮನ್ಯಾಗ ನೀ ಬಡವಾಗೇ ಉಳಿತಿ. ನೋಡ ಮುಂದಿನ 2 ವರ್ಷದಾಗ ನಿಮ್ಮ ಮನೆ ಮುಂದೆ ಕಾರ್ ನಿಂದಿರ್ಬೇಕಿಲ್ಲ, ಫುಲ್ ಸೌಕಾರ ಆಗ್ತಿ. ಮನ್ಯಾಗಿನಾರ ಅಷ್ಟ ಅಲ್ದ, ನಿನಗೆ ಯಾರು ಅಂದಾರ ನೋಡ ಊರನಾರ ಎಲ್ಲರೂ ನಿನಗೆ ಮರ್ಯಾದೆ ಕೊಡಂಗೆ ಮಾಡ್ತೀನಿ, ನನ್ನ ನಂಬ. ನೋಡ ಗಿರೀಶ, ವೆಸ್ಟೀಜ್ ಅಂತಂದು ಒಂದು ಕಂಪ್ನಿ ಬಂದೈತಿ ಊರಾಗ. ಅದ ಭಾಳ ಇಲ್ಲ, 2,000 ರೂಪಾಯಿ ಕೊಟ್ಟು ಮೊದಲ ಎನ್ರೋಲ್ ಆಗೋದು. ಆಮ್ಯಾಗ ಏನು ಮಾಡೋದು ಗೊತ್ತಾನ? ಅದ್ರ 2,000 ರೂಪಾಯಿ ನಿಂಗೆ ವೇಸ್ಟ್ ಆಗಂಗಿಲ್ಲ. ಮತ್ತದ ಅದು ಹೆಂಗೆ ಭಾರಿ ಮಜಾ ಐತಿ, ಮಸ್ತ್ ಐತಿ ಕಂಪ್ನಿ. 2,000 ಕೊಟ್ಟ ನೀನು ರಿಜಿಸ್ಟರ್ ಆಗೋದು. ಆಮೇಲೆ 2,000 ರೂಪಾಯಿಗೆ ನಿನಗೆ ಏನೇನು ಪ್ರಾಡಕ್ಟ್ ಬರ್ತಾವೆ ನೋಡ ವೆಸ್ಟೇಜ್ ಕಂಪ್ನಿಯಿಂದ. ಇವು ಶಾಂಪೂ, ಕಂಡೀಷ್ನರು, ಸೋಪು, ಆಮ್ಯಾಗ ಹೇರ್ ಆಯಿಲು, ಆಮ್ಯಾಗ ಅದು ಇದು ಅಂತಂದು ಎಲ್ಲನೂ ಸ್ಕಿನ್ ಕೇರ್ ಪ್ರಾಡಕ್ಟ್ ಅವ್ರು ಕೊಡ್ತಾರ. ಆದ್ರೆ ನಿನ್ನ ಕೆಲಸ ಹೆಂಗಂತಂದ್ರೆ, ನೀನು ತೊಗೊಂಡಿರ್ತೀಲ್ಲ 2,000 ರೂಪಾಯಿ ಕೊಟ್ಟ, ನೀ ಏನು ಮಾಡೋದು, ಇನ್ನಿಬ್ಬರನ್ನ ಸೇರಿಸೋದು. ಅಂದ್ರೆ ಲೇ ಗಿರೀಶ, ಈಗ ನಾನು ನಿನ್ನ ಸೇರಿಸ್ತೀನಿ. ನಾನು ನಿನ್ನ ಮ್ಯಾಗಿದ್ದಂಗೆ ನೀನ ಇಬ್ಬರನ್ನ ಸೇರಿಸ್ಬೇಕು. ಅವ್ರೆ ನಿನ್ನ ಕೆಳಗೆ ಬರ್ತಾರ, ಆಮ್ಯಾಗ ಅವ್ರಿಬ್ರು ಇರ್ತಾರಲ್ಲ, ಇಬ್ಬರನ್ನ ಸೇರಿಸ್ಬೇಕ. ಅಂದ್ರೆ ಈಗ ನೋಡ, ನಾನು ನಿನ್ನ ಸೇರಿಸಿನಿ, ನಿನ್ನ ಕಮಿಷನ್ ಸ್ವಲ್ಪ ನನಗೆ ಬರುತ್ತೆ. ನೀ ಇಬ್ಬರನ್ನ ಸೇರಿಸ್ಕೋತೋತಿ ಅಂದ್ರೆ ಹಂಗೆ ಬೆಳ್ಕೋತ ಕಮಿಷನ್ ಬಂದು ನಿನಗೆ ಭಾಳ ರೊಕ್ಕ ಬರುತ್ತೆ. ನೀ ಎಷ್ಟು ಮಂದಿನ ಸೇರಿಸ್ತಿ ಅಷ್ಟು ರೊಕ್ಕ ಬರೋದ. ಆಮ್ಯಾಗ ನಿನಗೆ ರೊಕ್ಕದ ಸಂಬಂಧ ಬ್ಯಾಸರ ಆಗ್ಬೇಕು ನೋಡಿ. ಎಷ್ಟೋ ರೊಕ್ಕ ಬರಾಕತ್ತೈತಿ ಮಾರಾಯ ಅಕೌಂಟ್ನಾಗ ಅಂತಂದು ನಿನಗೆ ಅಷ್ಟು ಇದು ಅನಿಸ್ಬೇಕು ನೋಡು. ಆ ನಮೂನಿ ಐತ್ಲಿ ಪ್ಲ್ಯಾನ್, ಮಸ್ತ್ ಐತಿ. ಅಲ್ಲಿ ಇದೆಲ್ಲ ಓಕೆ, ಇದು ಹೆಂಗೆ ವರ್ಕ್ ಆಕತಿ ನನಗೆ ಅರ್ಥನ ಆಗಲ್ತಲ್ಲ. ಅದಕ್ಕೆ ನಿನಗೆ ದಡ್ಡ ಅನ್ನೋದು. ಲೇ ಇದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಾರ. ನಿನಗೆ ಬೇಕಾರೆ ಏನಾರ ಡೌಟ್ ಇದ್ರೆ ಮೊಬೈಲ್ದಾಗ ಯೂಟ್ಯೂಬ್ ಒಳಗೆ ಗೂಗಲ್ ಒಳಗೆ ಹೊಡೆದು ನೋಡ, ಏನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದು. ಮತ್ತು ದೊಡ್ಡ ಶ್ರೀಮಂತರೆಲ್ಲ ಹೆಂಗೆ ಮಾಡ್ತಾರ? ಈಗ ಬಡತನದಿಂದ ಹಳ್ಳಿಯಿಂದ ಬಂದಿರ್ತಾರ, ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ತಾರ, ಹೋಗಿ ಅಲ್ಲಿ ಸಿಟಿಯಾಗ ಹೋಗಿ ಅಂತ. ಮತ್ತೆ ಹೆಂಗೆ ಸಾಧ್ಯ ಮಚ್ಚ? ನೆಟ್ವರ್ಕ್ ಮಾರ್ಕೆಟಿಂಗ್ ನಾ ಹೇಳೋದು ಸ್ವಲ್ಪ ಕೇಳ. ಇದೆಲ್ಲ ನಂಬಕ್ಕಾಗೋಲ್ತಲ್ಲಿ. ಅಲ್ಲ ಮನೆ ಮಠ ಮಾರ್ಕೊಂಡು ಹೋಗೋದಿಲ್ಲ. ಲೇ
ಯಾವಲಿ ಅವ ನೀ ಕೊಡು ಜುಜುಬಿ 2,000 ರೂಪಾಯಿ ಮನಿ ಮಠ ಹೆಂಗೆ ಮಾರ್ಕೊಂಡು ಹೋಗತಿ. ನಾ ಹೇಳೋ ಮಠ ಕೇಳು, ನಾನು 2-3 ಜನನ್ನ ಸೇರ್ಸೀನಿ. ನೀನು ನನ್ನ ಕಡೆ ಸೇರ್ಕೊ. 2,000 ರೂಪಾಯಿ ನನಗೆ ಕೊಡು, ಅದ್ರ ಬದ್ಲಿ ಪ್ರಾಡಕ್ಟ್ ಇಸಿದು ಕೊಡ್ತೀನಿ ನಾನು ಅವ್ರ ಕಂಪ್ನಿಯಿಂದ. ಏನು ಹೆದರ್ಬೇಡ ಮಚ್ಚ. ನೋಡ ಲಕ್ಷ್ಮಿ ಒಂದು ಸಲ ಕದ ತಡ್ತಾಳ, ಒಂದು ಸಲ ನಮ್ಮ ಟೈಮ್ ಚೇಂಜ್ ಆತಂದ್ರೆ ಮುಗೀತ, ನಾವು ಎಲ್ಲಿ ಹೋಗ್ಬಿಡ್ತೀವಿ. ಮನೆ ಮುಂದೆ BMW ಕಾರ್ ನಿಂದ್ರಸುನ್ಲೇ ಮಚ್ಚ ಇನ್ನು 2 ವರ್ಷದಾಗ. ನನ್ನ ಮಾತು ಕೇಳು. ಆದರೂ ನನಗೆ ಯಾಕೆ ಧೈರ್ಯನ ಸಾಲ್ವಲ್ತ. ಬೇರೆ ಸಾಲ್ವಲ್ತಾ? ಸರಿ ಆಯ್ತು, ನಾ ಬರ್ತೀನಿ. ಇನ್ನೊಬ್ಬಂಗೆ ಹೇಳ್ತಂತೋ, ನಮ್ಮ ದೋಸ್ತಿಗೆ ಇನ್ನೂ ರಗಡ್ ಮಂದಿ ಅದಾರ ಊರಾಗ, ಅವ್ರಿಗೆ ಹೇಳ್ತಂತೋ. ಏ ರಾಜು ಹೇಳ, ನಾನು ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ. ಏನು ಮಾಡಲಿ? ಆಯ್ತು ರಾಜು, ನಾನು ನಿನ್ನ ನಂಬೆ ಇದಕ್ಕೆ ಕಂಪ್ನಿಗೆ ಸೇರ್ಕೋತೀನಿ. ಏನು ಇದಾಗಲಿಲ್ಲ ಅಂದ್ರೆ ಅಷ್ಟೇ ಸಾಕು. ನೀ ಹೇಳಿದ್ ನನಗೆ ಒಂದು ಅರ್ಥ ಆಗಲಿಲ್ಲ. ನಾಳೆ ರೊಕ್ಕ ಇಸ್ದು ಕೊಡ್ತೀನಿ. ನಮ್ಮ ಮನ್ಯಾಗ ಹೆಂಗಾರ ಮಾಡಿ 2,000 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತೀನಿ. ಆಮೇಲೆ ನಮ್ಗೆ ರೊಕ್ಕ ಬರ್ತಾವಿಲ್ಲ. ನನಗೆ ಗೊತ್ತ ನೀ ನಂಬುದಿಲ್ಲ ಅಂತ ಗೊತ್ತ. ಅದಕ್ಕೆ ಈ ಶನಿವಾರ ಬಾ ನನ್ನ ಜೊತೆ. ಅವರು ಒಂದು ಕಂಪ್ನಿ ಐತದ, ವೆಸ್ಟೇಜ್ ಒಂದು ಕಂಪ್ನಿ, ಮಸ್ತ್ ದೊಡ್ಡ. ಅವರೆಲ್ಲ ಸರ್ ಎಲ್ಲ ಬರ್ತಾರೆ. ಆಮ್ಯಾಗ ನೀನು ಕರೆಯೋತ್ನಾಗ ಗುಡ್ ಮಾರ್ನಿಂಗ್ ಸರ್ ಅಂತ ಅನ್ಬೇಕು. ನೀ ಏನು ಹಾಗೆಲ್ಲ ಕರಿಬಾರ್ದು. ಏನ್ಲೆ ಮಚ್ಚ ಅನ್ಬಾರ್ದು. ಮತ್ತು ಎಲ್ಲ ಸೇರ್ಕೊಂಡಿಂದು ಗುಡ್ ಮಾರ್ನಿಂಗ್ ಅನ್ಬೇಕು. ಏನು ಈಗ ನಿನಗೆಲ್ಲ ಅರ್ಥ ಆಗೋದಿಲ್ಲ. ಬಾ ನೀನು. ನಾಳೆ ಶನಿವಾರ ಮೀಟಿಂಗ್ ಐತಿ, ನಾನು ನಿನ್ನ ಫೋನ್ ಹಚ್ತೀನಿ. ಬರೀ ಅಂತೇಕ. ಆಯ್ತು. ಇನ್ನೊಂದು ತಲೆಯಾಗಿಟ್ಕೋ, ಇದನ್ನ ಒಟ್ಟ ಮನ್ಯಾಗ ಹೇಳಕೋಬೇಡ. ನೀ ದುಡ್ಡು ಮಾಡೋದೇನಾರ ಮನ್ಯಾಗ ಹೇಳಿದೆ ಅಂದ್ರೆ ಅವ್ರು ಅಡ್ಡಾಕ್ಕಾರ. ಒಟ್ಟ ದುಡ್ಡು ಮಾಡಾಕ ಬಿಡುದಿಲ್ಲ ಮನ್ಯಾರ. ಈಗ ತಿಳ್ಕೊ. ಬರೀ ಇನ್ನೊಬ್ಬರ ಕಡೆಗೆ ಹೋಗು, ಇನ್ನೊಬ್ಬರ ಕಡೆ ಕೆಲಸ ಮಾಡು, ಗುಲಾಮ್ಗಿರಿ ಮಾಡು, ಬರೀ ಇದ ಅವ್ರು ಹೇಳುದು. ಏನು ಒಟ್ಟ ಮನ್ಯಾಗ ಒಟ್ಟ ಹೇಳಕೋಬೇಡ. ನಾ ಹಿಂಗೆ ಮಾಡಾಕತ್ತೀನಿ, ಕಂಪ್ನಿ ಐತಿ, ವೆಸ್ಟೀಜ ಫಸ್ಟೀಜ, ನಮ್ಮ ದೋಸ್ತ್ ಬಂದು ಹೇಳ್ಯಾನ ಅಂತ ಒಟ್ಟ ಹೇಳಕೋಬೇಡ್ಲಿ ಮಚ್ಚ. ಏನು ನೀ ಒಟ್ಟ ದುಡ್ಡು ಮಾಡಿಂದು ರೊಕ್ಕ ಮಾಡಿಂದು ಒಮ್ಮೆ ಹೇಳ್ಬಿಡು. ಶಾಕ್ ಆಗಲಿ ಅವ್ರು. ಆಯ್ತು. ಸರಿ, ನಾ ಇನ್ನು ಬರ್ತೀನಿ. ನಾನು ಲೇಟ್ ಆತ. ನಾನು ಇಲ್ಲೇ ಮೊಬೈಲ್ ರೀಚಾರ್ಜ್ ಮಾಡ್ಸೋಣಂತಂದು ಈ ಕಡೆ ಬಂದಿದ್ದೆ. ಹಂಗೆ ಹೋಗಿ ಒಂದು ಮಾತು ಹೇಳೋಣಂತಂದು ಇದನ್ನು ಮಾಡೀನಿ. ಆಮ್ಯಾಗ ಹುಡುಗರು ಯಾರು ಅದಾರ ನಿನ್ನ ಕಾಂಟ್ಯಾಕ್ಟ್ನಾಗ ಇಟ್ಕೋ. ನೀ ಹಂಗೆ ಸೇರಿಸ್ಕೋತ ಹೋಗ. ನೀ ಸೇರಿಸ್ಕೋತ ಹೋದ ನನಗೂ ಪ್ರಾಫಿಟ್. ಇದ ನೆಟ್ವರ್ಕ್ ಮಾರ್ಕೆಟಿಂಗ್ ನಿಂಗೆ ತಿಳಿತಿಲ್ಲ? ಇಲ್ಲ, ಅರ್ಧ ತಿಳಿದೈತಿ. ನಾನು ಸ್ವಲ್ಪ ನಿಮ್ಗೆ ಶನಿವಾರ ಅಂದೆಲ್ಲ ಮೀಟಿಂಗ್ ಬರ್ತೀನಿ. ಬಾನಿ. ಬೇರೆ ಊರಿಂದ ಬಂದಿರ್ತಾರ ಸರ್ಗಳೆಲ್ಲ, ಮೇಡಮ್ಗಳೆಲ್ಲ. ಅವ್ರು ಯಾರು ಎಷ್ಟೆಷ್ಟು ದುಡಿತಾರಂತಂದು ತೋರಿಸ್ತಾರ. ಬಾನಿ. ತಂಗಿ ಲಕ್ಷ್ಮಿ ರೀತಿ ಯಾಕ್ರಿ ಕರೆದ್ರಿ? ಅಲ್ಲ ತಂಗಿ, ರಾಜು ಹೋಗಿ ಏಟೋ ತಾತ ಸ್ವಲ್ಪ ಫೋನ್ ಹಚ್ಚಲ್ಲ, ಮತ್ತೆ ಅವ ಈ ಕಡೆ ಬಂದೇ ಇಲ್ಲ. ಬಿಡ್ರಿ ಅಂತ ಅವ್ನು ತೊಗೊಂಡು ಏನು ಮಾಡೋದು? ಅಲ್ಲ ಮನ್ಯಾಗಿನ ರೊಕ್ಕ ಎಲ್ಲ ತುಡುಗ್ ಮಾಡ್ಕೊಂಡು ಹೋಗ್ಯಾನ. ಹೋಗ್ಲಿ ಬಿಡ್ರಿ, ಅದೇ ಬಡಿಸ್ಕೊಂಡು. ಅಯ್ಯ ಕರಿಯವ, ಹೊತ್ತು ಮುಳುಗಾಕ್ ಬಂತ, ಮಳಿ ಬೇರೆ ಬರೋಂಗೈತಿ. ಕರಿ ಏನ್ ಮಾಡಾತಾನ ನೋಡು, ಫೋನ್ ಹಚ್ಚವಂಗ. ಹಚ್ಚಿದ್ನಿ ಅವಂಗ, ಹಚ್ಚಿದ್ನಿ ಬರ್ತೀನಂತ ಅಂದ. ಹೌದನ? ಅವ ಅಜ್ಜಿ ಹಿಂಗೆ ಯಾಕೆ ಕುಂತೀರಿ? ನಂದ ದಾರಿ ಕಾಯಂಗ ಹೋಯ್ತಲ್ಲ. ನೋಡ್ಬೇ, ಸ್ವಲ್ಪ ನನಗೆ ಕೆಲಸ ಇತ್ತ, ಹಿಂಗಾಗಿ ಸ್ವಲ್ಪ ಲೇಟ್ ಆತ. ನಡ್ರಿ ಊಟ ಮಾಡೋ ನೋಡ್ರಿ. ಬಾರಪ್ಪ ಮಗರಾಮ, ಬಾ. ಯಾಕೆ ಬೇ? ಅಲ್ಲಲ್ಲ, ಎಲ್ಲ ಹಾಳಾಗೋಗಿದ್ದಿ. ಒಂದು ಮುಂಜಾನೆ ಹೋಗಿ ನಾಷ್ಟ ಇಲ್ಲ, ಊಟ ಇಲ್ಲ, ಒಮ್ಮೆ ಸಂಜೆಗೆ ಬಂದ ನಮಗೂ ಊಟ ಮಾಡು ಬಾ ಅಂತ ಕರಿಯಾಕತ್ತಿ. ಅಲ್ಲಲ್ಲ, ಎಲ್ಲಿ ಹೋಗಿದ್ದಿ? ಫೋನ್ ಹಚ್ಚರು ಕಬರಿಲ್ಲ ನಾ ಮನೆ ಕಡೆ. ಬೇ ನನ್ ಸ್ವಲ್ಪ ಕೆಲಸ ಇತ್ತು ಬೇ. ಅದು ಇಂಟರ್ವ್ಯೂಗೆ ಅರ್ಜಿ ಹಾಕಕ್ಕೆ ಹೋಗಿದ್ನೆ ಕಂಪ್ಯೂಟರ್ ಸೆಂಟರ್ ಒಳಗೆ. ಹಿಂಗಾಗಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆತ. ಹೌದನ? ಇರ್ತೈತಿ, ಭಾಳ ಕೆಲಸ ಇರುತ್ತೆ. ಮನ್ಯಾನ ರೊಕ್ಕ ಎಲ್ಲ ತುಡುಗು ಮಾಡ್ಕೊಂಡು ಹೋಗಿರ್ತಿಲ್ಲ, ಮತ್ತು ಅದೆಲ್ಲ ಖಾಲಿ ಆಗ್ಬೇಕಲ್ಲ. ಖಾಲಿ ಆಗಿಂದ ಬರಾವನಿ. ತುಡುಗ ಬೇ ಯವ್ವ? ಯಾಕೆ ಬೇ ಹಿಂಗ್ಯಾಕೆ ಮಾತಾಡಕತ್ತಿ? ನಾ ಎಲ್ಲಿ ತುಡುಗ್ ಮಾಡೀನಿ? ಇನ್ನೇನಲ್ಲ, ಮತ್ತು ನಿನಗೆ ನೋಡಿ ಮತ್ತು ಊರು ಕಟ್ಟಿಗೆನ ತೊಗೊಂಡು ಬಡಿತೀನಿ. ಎದಕ್ಕ? ಅಲ್ಲಲ್ಲ, ಸಾಸಿವೆ ಡಬ್ಬ್ಯಾಗ ಇಟ್ಟಿದ್ದ 500 ರೂಪಾಯಿ ಯಾರು ತೊಗೊಂಡು ಹೋಗ್ಯಾರ? ಕಾಣವಲ್ತಲ್ಲ ಅದು. ಸಾಸಿವೆ ಡಬ್ಬ್ಯಾಗ ಇದ್ದಿದ್ದು 500 ರೂಪಾಯಿ? ಅಪ್ಪಗೆ ಹೇಳಿ ತೊಗೊಂಡಿನ. ನನಗೆ ಕರೆನ್ಸಿ ಹಾಕ್ಸಕ್ ಬೇಕಾಗಿತ್ತ, ಸ್ವಲ್ಪ ಕಟಿಂಗ್ ಮಾಡಕ್ಕೂ ರೊಕ್ಕ ಮಾಡ್ಸಕ್ಕೂ ರೊಕ್ಕ ಬೇಕಾಗಿದ್ದು, ಅದಕ್ಕೆ. ಅಂದ್ರೆ ಹೇಳಿ ತಗೋಬೇಕಿಲ್ಲ? ಬೇವ ನೀ ನನ್ನ ಮ್ಯಾಗ ಸುಮ್ಕ ಸಂಶಯ ಪಡಾಕೋಬೇಡ. ನಾ ಅಪ್ಪಗೆ ಹೇಳಿನ ಬೇಕಾದ್ರೆ ಕೇಳ. ಅಯ್ಯ ತಂಗಿ ಹೋಗ್ಲಿ ಬಿಡ, ಏನ ಇದನ್ ಮಾಡೈತಿ ತಿಳಿದ. ನಾ ಎಲ್ಲ ಹೇಳಿ ತಗೋತೀನಿ, ಹಂಗೆಲ್ಲ ತುಡುಗ್ ಗಿಡುಗ್ ಅನ್ನಾಕೋಬೇಡ ಬೇಯವ್ವ. ಹೌದನ? ನಿಮ್ಮ ಅಪ್ಪ ಬರ್ಲಿ ತಡಿಯ, ಚಲೋ ತಂಗ ಮಾಡಿಸ್ತೀನಿ. ಬೇ ಇದನ್ನ ಅಪ್ಪಗೆ ಯಾಕೆ ಹೇಳ್ತಿ ಬೇ? ನಾ ಅಪ್ಪಗೆ ಹೇಳಿ ತಗೊಂಡಿನಿ. ಆಗ ನಿಮ್ಮ ಅಪ್ಪನ ಮುಂದೆ ಹೇಳಿನ. ಈಗ ಅಪ್ಪಗೆ ಹೇಳಿರ ನನಗೆ ಹೇಳಿ ತಗೋಬೇಕಿಲ್ಲ? ಬೇಯವ್ವ ನೀನ ಇದ್ದಿದ್ದಿಲ್ಲ ಏನ, ನೀ ಎಲ್ಲೇ ಬಾಜು ಮನಿ ಆಂಟಿ ಜೊತೆ ಎಲ್ಲೇ ವಾಕಿಂಗ್ನ ಎಲ್ಲೇ ಹೋಗಿದ್ದಿ. ಅದಕ್ಕೆ ನಾನು ತೊಗೊಂಡು ಹೋಗಿದ್ನಿ. ನಂದು ಸ್ವಲ್ಪ ಅರ್ಜೆಂಟ್ ಇತ್ತು, ಕರೆನ್ಸಿ ಖಾಲಿ ಆಗಿತ್ತು ಮೊಬೈಲ್ದಾಗ, ಅದಕ್ಕೆ ತೊಗೊಂಡು ಹೋದೆ. ಹೌದನ? ಹಂಗಾದ್ರೆ ನಿಮ್ಮ ಅಜ್ಜಿದ ರೊಕ್ಕ ಯಾಕೆ ತಗೊಂಡಿ? ಮೊನ್ನೆ ಅಡಿಕೆ ತರ ಕೊಟ್ಟಿದ್ಲಂತಲ್ಲ ರೊಕ್ಕ. ಅದ 30 ರೂಪಾಯಿ. ಅಕ್ಕಿ ಅಜ್ಜಿಗೆ ಅಡಿಕೆ ಸಿಕ್ಕಿದ್ದಿಲ್ಲ, ಅವ ನಾಳೆ ಬಾ ಅಂತಂದ. ಹಿಂಗಾಗಿ ನನ್ನ ಕಡೆನೇ ಇಟ್ಕೊಂಡೆ. ಓ ಅಷ್ಟಕ್ಕೆ ಹಾಕೊಟ್ಬಿಟ್ಟೇನ ಅಜ್ಜಿ ನಮ್ಮ ಅವ್ಗ? ಇಲ್ಲ ಯಪ್ಪ, ಆಕಿನ ಒದರಾಡಕತ್ತಾಳ, ನಾ ಏನ್ ಅಂದೇ ಇಲ್ಲ.
ಆತಳ ನಾಳೆ ತಗೊಂಬಾ. ಹಾ ಅಂದ್ರ ಎಲ್ಲಾರ ಸೇರಿ ನನ್ನ ತುಡುಗ ಮಾಡವಂತಂದು ಡಿಸೈಡ್ ಮಾಡಿಬಿಟ್ಟಿರಿ. ಇನ್ನೇನಲ್ಲ ಮತ್ತ ನಿಮ್ಮ ತಂಗಿದ ಬುಕ್ನ್ಯಾಗ ಏನೋ ರೊಕ್ಕ ಇಟ್ಟಿದ್ಲಂತಲ್ಲ ಅದನ್ನು ಗುಳು ಮಾಡಿ. ಬೇ ಅವ್ವ ನೋಡ್ಕೊಂಡು ಮಾತಾಡ್ರೆ ನನಗೆ ಸುಮ್ ಕೈ ತಲೆ ಎಬ್ಸಾಕೋಬೇಡ್ರಿ. ಅಕ್ಕಿ ರೊಕ್ಕ ನಾ ಯಾಕೆ ತಗೊಲಿ ಬೇ? ಆಕಿ ಕುಡ್ಡಿ ಅದಾಳ, ನೆಟ್ಗ ನೋಡ್ಕೊಂಡು ಅಲ್ಲ ಬೇ, ರೊಕ್ಕ ಎಲ್ಲೆಲ್ಲಾರು ಇಡುದು ಆಮ್ಯಾಗ ನನಗೆ ಇದನ್ನ ಮಾಡುದು. ಅಲ್ಲ ರೊಕ್ಕ ಕಾಣ್ಲಿಕ್ಕಂದ್ರೆ ಯಾರಾದ್ರೂ ಕೇಳ್ತಾರಲ್ಲ. ಹಂಗಂದ್ರೆ ನಾನು ತುಡುಗ ಮಾಡಾಕತ್ತೇನಂತ ಮಾಡಿ ನಮ್ಮ ಮನ್ಯಾಗ ನನಗೆ ಹಂಗೆ ಅನ್ನಕೋಬೇಡ. ಅವೇ ಮತ್ತು ಸಿಟ್ಟು ಬಾ ಬರುತ್ತೆ ನನಗೆ. ಯಾ ತಂಗಿ ಹೋಗ್ಲಿ ಬಿಡ. ಅಲ್ಲಲ್ಲ ಇಂಜಿನಿಯರಿಂಗ್ ಮುಗಿಸಿ 3 ವರ್ಷ ಆತ ಹಂಗ ಹರಿಗಾಡಕತ್ತಿ, ನಾಚಿಗೆ ಬರುದಿಲ್ಲ ನಿನಗ? ಅಲ್ಲ ನೋಡ ನಿಮ್ಮಪ್ಪ ಅಷ್ಟು ರೊಕ್ಕ ಕೊಟ್ಟ ಸಾಲ ಮಾಡಿ ನಿನಗೆ ಕಲ್ಸಿದ್ದಕ್ಕೂ ಚಂದಾಗ ಹೋಗಿ ದುಡ್ದಾನ ಅನ್ನೋಂಗಿಲ್ಲ ಮಗ. ಇಷ್ಟು ಎತ್ತರ ಆದ್ರೂ ಇಲ್ಲೇ ಕೂಳು ತಿಂದು ಇಲ್ಲೇ ಬೀಳಾಕತ್ತಾನ. ನಾಚಿಕೆ ಆಗ್ಬೇಕು ನಿನಗ. ಯವ್ವ ಬಿಡ ಹೋಗ್ಲಿ ಬಿಡ. ಎಂತ ಮಾತಂದೆಲ್ಲ ಬೇ. ಏ ತಮ್ಮ ರಾಜು ಏ ತಮ್ಮ ತಡಿಯ ತಮ್ಮ. ಏ ಲಕ್ಷ್ಮಿ ಯಾಕೆ ಹಂಗಂದಿವೆ? ಅಲ್ಲ ಎದಿ ಮಟ್ಟ ಬಂದ ಬೆಳೆದಿದ್ದ ಹುಡುಗಗ ಆ ನಮನಿ ಅಂತಾರನ ಮನ್ಸಿಗೆ ಹಚ್ಕೊಂಡು ಏನಾರ ಮಾಡ್ಕೊಂಡಂದ್ರವ? ಇಲ್ಲ ಅಡ್ರಿ ಅತ್ತಿ, ಅವ ಏನೋ ಮಾಡ್ಕೊಳ್ಳೋದಿಲ್ಲ. ಮತ್ತು ಇನ್ನೊಂದು ತಾಸಿಗೆ ಹೊಟ್ಟೆ ಹಸಿತಂದ್ರೆ ತಾನ ಬರ್ತಾನ. ನಂದ ಕೆಲಸ ಅದಾವ್ರಿ. ಇವ್ರಿಗೆಲ್ಲ ಇಷ್ಟ ಬಿಸಿ ಮುಟ್ಸಿರ ಬುದ್ಧಿ ಬರುತ್ರಿ. ಇಲ್ಲ ಅಂದ್ರೆ ಇನ್ನ ಮ್ಯಾಕತ್ತ ಹೋಗಿ ಇದನ್ನ ಮಾಡ್ತಾರ. ಅಲ್ರಿ ಅತ್ತಿ ಏನ್ರಿ ಅದ ಹೊಲಸ ಎಲ್ಲಾರ ಕಡೆ ಇತ್ತನು ರೊಕ್ಕ ಇದನ್ನ ಮಾಡಿ ಹೋಗುದು ತುಡುಗು ಮಾಡ್ದಂಗ ಅಲ್ಲನ್ರಿ ಅದು? ಮಮ್ಮಿ ಏನ ನಿಂದೇನ? ಅಯ್ಯ ಎದಕ್ಕೆ ಹಿಂಗ ಹೊರಡಕತ್ತೀರಿ? ನಿಮ್ಮ ಅಣ್ಣ ಬಂದಿದ್ದ ಬೈದ್ ಕಳಿಸಿನಿ ಚಲೋ ತಂಗ. ಹೌದನ? ಅಲ್ವೇ ನಂದ ರೊಕ್ಕ ತಗೊಂಡ ನನ್ನೆಲ್ಲ ಇಲ್ಲ, ನನ್ನ ಕಡೆ ಇನ್ನೊಂದು ಬುಕ್ನಾಗ ಇಟ್ಟಿದ್ನಿ. ಅದು ನಾನು ಗೊತ್ತಾ ಇಲ್ಲ. ಇದು ಈಗ ಇನ್ಮ್ಯಾಗ ತಗೊಂಡಿನ ಗೊತ್ತಾಗ್ತದ. ಕೆಳಗಿಟ್ಟಿದ್ನಿ ಬುಕ್ಕ ತೆಗೆದು ನೋಡಿಂದ ರೊಕ್ಕ ಅಲ್ಲೇ ಇದ್ದು. ಅಯ್ಯ ನಿನ್ನ ಮೂಳ ಬರೋಬ್ಬರಿ ಎಲ್ಲ ಹುಡುಕ್ಯಾಡಿ ಹೇಳಾಕ್ ಬರ್ತೈತಿಲ್ಲ ನಿನ. ಎದಕ್ಕೆ ಬೇ ಏನಾತೀಗ? ಎದಕ್ಕಂದ್ರ ನಿಮ್ಮ ಅಣ್ಣ ಬಂದಿದ್ದ ಚಂದಾಗ ಬೈದ್ ಕಳಿಸಿನಿ. ಮನ್ಯಾನ ರೊಕ್ಕ ತುಡುಗು ಮಾಡ್ತಿ ಅಂತಂದು. ಏನದಿ ಬೇ ನೀ ಅಂತರೂ? ಯವ್ವ ನಾ ಹೇಳಾಕತ್ತೀನಿ ಸುಮ್ಮಿರಬೇ ಹೋಗ್ಲಿ ಅಂತಂದು. ಈಗಂತ ಮಾತಂದೆಲ್ಲ ಕಳಿಸಿ ಅವಂಗ ನೋಡಿ. ಅದು ನಾ ನೋಡಿದ್ದೆ ಇಲ್ಬೇ. ಅದು ಒಂದೇ ಬುಕ್ಕ ನೋಡಿ ಚೆಕ್ ಮಾಡಿ ಹಂಗ ಮಿಸ್ ಆಗೈತಂತ ಬಂದು ಹೇಳಾಕತ್ತಿದ್ದ. ಇನ್ನೊಂದು ಬುಕ್ನಾಗಿತ್ತು. ಇರ್ಲಿ ನಾ ಎಲ್ಲ ಅನ್ನೋದು ಹೇಳ್ತೀನಿ, ಸಮಾಧಾನ ಮಾಡತ್ನಾಳ, ನೀ ಹೋಗು. ಏನು ಹೇಳ್ತೀಯ ನೀನ? ಪಾಪ ಅವ್ರ ಅಪ್ಪಗೆ ಹೇಳಿ ನಂದು ಸಾಸಿವೆ ಡಬ್ಬ್ಯಾಗಿಂದ ರೊಕ್ಕ ತೊಗೊಂಡಿದ್ದ. ಹಂಗೆಲ್ಲ ಹೇಳಿ ತೊಗೊಂಡಾನ. ಮತ್ತು ಈಗೆಲ್ಲ ತುಡುಗು ಮಾಡಿ ಹಂಗೆ ಹಿಂಗೆ ನಾಚಿಕೆ ಬರುತ್ತಿಲ್ಲ ಅಂತ ಹಂಗೆಲ್ಲ ಮಾತಾಡಿನಲ್ವೇ. ಹಗ್ಗ ನಿನ್ನ ಮಂಜಾಳಾಗ್ಲಿ. ಅಲ್ಲ ಲಕ್ಷ್ಮಿ, ನೀ ಮೊದಲ ಬೈಯೋದಕ್ಕಿಂತ ಮೊದಲ ವಿಚಾರ ಮಾಡಿ ಬೈಬೇಕು. ಹಂಗ ಬೈದ್ ಬಿಡುದಲ್ಲ. ಹೇಳಾಕತ್ತೀನಿ ಸ್ವಲ್ಪ ತಡಿವಾ ಅಂತಂದು ಹಂಗ ಬೈಯಾಕ ಸುರ್ಣ ಮಾಡ್ಬಿಟ್ಟ. ಇಲ್ಲಾಡ್ರಿ, ಸ್ವಲ್ಪ ಬಿಗಿ ಇರ್ಬೇಕ್ರಿ. ಬರ್ತಾನ ತಗೋರಿ. ತಂಗಿ ಗೀತಾ. ಅಜ್ಜಿ ನಿಮ್ಮಣ್ಣ ಎಲ್ಲಿ ಹೋದ ಸ್ವಲ್ಪ ನೋಡಬಾ, ಹುಡುಕ್ ಹೋಗ. ಹ್ಞೂ ರೀ ಅಜ್ಜಿ. ನೋಡ ಇಲ್ಲೇ ಎಲ್ಲರ ಹೋಗ್ತಿರ್ತಾನ, ಕರಿ. ಹ್ಞೂ ರೀ ಕರಿತೀನಿ. ಏನದಾರ ಈ ಮನ್ಯಾನಾರ ಚಂದಾಗ ನನ್ನ ಮಾತು ಕೇಳೋದೇ ಇಲ್ಲ. ಬರೇ ವಾ ಅಂತ ಒದರಿ ಬಿಡ್ತಾರ. ಪಾಪ ನನ್ನ ಮಗ ಎಲ್ಲಿ ಹೋದನ ಏನ?